ನಮಸ್ಕಾರ ಮತ್ತು ಈ ಅದ್ಭುತ ಕರ್ನಾಟಕ ರಾಜ್ಯಕ್ಕೆ ಸ್ವಾಗತ. ಇಲ್ಲಿರುವುದು ನಮಗೆ ತುಂಬಾ ಹೆಮ್ಮೆ ಅನಿಸುತ್ತಿದೆ. ಉತ್ತರ ಭಾರತದಿಂದ ಬಂದಿರುವುದು ದೊಡ್ಡ ಬದಲಾವಣೆಯಾಗಿದೆ. ಮೊದಲು ನೀವು ಭವ್ಯವಾದ ವಿಮಾನ ನಿಲ್ದಾಣದಲ್ಲಿ ಇಳಿಯಿರಿ. ಇದು ಜಗತ್ತಿನ ಎಲ್ಲೂ ಅತ್ಯುತ್ತಮ ವಿಮಾನ ನಿಲ್ದಾಣಗಳಲ್ಲಿ ಒಂದಾಗಿದೆ ಎಂದು ನಾನು ಪ್ರಾಮಾಣಿಕವಾಗಿ ಭಾವಿಸುತ್ತೇನೆ. ಖಂಡಿತವಾಗಿಯೂ ಭಾರತದ ಅತ್ಯುತ್ತಮ ವಿಮಾನ ನಿಲ್ದಾಣ. ತದನಂತರ ಬೆಂಗಳೂರಿನ ಡ್ರೈವ್ ಅದ್ಭುತವಾಗಿದೆ. ಯಾವುದೇ ಕಡೆ ಇದು ಬಹುತೇಕ ಅಭಿವೃದ್ಧಿ ಹೊಂದಿದ ದೇಶ ಎಂದು ನಿಮಗೆ ನೆನಪಿಸುವ ಸ್ಥಾಪನೆಗಳನ್ನು ನೀವು ನೋಡುತ್ತೀರಿ. ಕರ್ನಾಟಕ ನಿಜವಾಗಿಯೂ ಭಾರತದ ಶ್ರೀಮಂತ ರಾಜ್ಯಗಳಲ್ಲಿ ಒಂದಾಗಿದೆ. ವಾಸ್ತವವಾಗಿ ನೀವು ಅಂಕಿಅಂಶಗಳನ್ನು ನೋಡಿದರೆ ಕರ್ನಾಟಕದ ತಲಾ ಆದಾಯವು ವರ್ಷಕ್ಕೆ 3 ಲಕ್ಷಕ್ಕೂ ಹೆಚ್ಚು. ಅದು ಉತ್ತರ ಪ್ರದೇಶದ ತಲಾ ಆದಾಯಕ್ಕಿಂತ 4 ಪಟ್ಟು ಹೆಚ್ಚು ಮತ್ತು ಬಿಹಾರದ ತಲಾ ಆದಾಯಕ್ಕಿಂತ 6 ಪಟ್ಟು ಹೆಚ್ಚು. ಅಂದರೆ ವರ್ಷಕ್ಕೆ ಕೇವಲ 54,000 ರೂಪಾಯಿಗಳು. ಎಷ್ಟು ದೊಡ್ಡ ವ್ಯತ್ಯಾಸ! ಆದರೆ ಈ ವರ್ಷ ಕರ್ನಾಟಕ ಕೊಂಚ ಸಂಕಷ್ಟ ಎದುರಿಸಿದೆ. ಭೀಕರ ಬರಗಾಲ ಬಂದಿದೆ. ಅನೇಕ ಜನರು ಬರವು ತಮ್ಮ ಜೀವಂತ ಸ್ಮರಣೆಯಲ್ಲಿ ಕೆಟ್ಟ ಬರ ಎಂದು ಹೇಳುತ್ತಾರೆ. ಮತ್ತು ರೈತರ ಜೀವನ ಎಷ್ಟು ಕಷ್ಟಕರವಾಗಿದೆ ಎಂದು ನೋಡಲು ನಾವು ಹೊಲಗಳಿಗೆ ಹೋದೆವು. ಮತ್ತು ಇದು ನಿಜವಾಗಿಯೂ ಅವರಿಗೆ ತುಂಬಾ ತೊಂದರೆದಾಯಕ ಸಮಯವಾಗಿದೆ. ನಮಸ್ಕಾರ. ಸದ್ಯದ ಪರಿಸ್ಥಿತಿ ಹೇಗಿದೆ? ಮಳೆ ಬಂದಿದೆಯೇ? ಮಳೆ ಇಲ್ಲದೆ ಪರಿಸ್ಥಿತಿ ಹದಗೆಟ್ಟಿದೆ. ಪಡಿತರ ನಮಗೆ 5 ಕೆಜಿ ಪಡಿತರ ನೀಡುತ್ತಿದ್ದಾರೆ. ನೀವು ಏನಾದರೂ ಹೇಳಲು ಬಯಸುವಿರಾ? ನಾನೇನು ಹೇಳಲಿ? ಮಳೆ ಬಂದಿಲ್ಲ, ಆದರೆ ಜೀವನ ಸಾಗಿಸಲು ಈ ಬಿಸಿಲಲ್ಲಿ ದುಡಿಯಬೇಕು. 5 ಕೆಜಿ ಅಕ್ಕಿ ಕೊಡುತ್ತಿದ್ದರೂ ಸಾಕಾಗುತ್ತಿಲ್ಲ. ಹೊರಗಿನಿಂದ ಕೊಂಡರೆ 800 ರಿಂದ 900 ರೂಪಾಯಿ. ದಿನಗೂಲಿ 300 ರೂಪಾಯಿಯಿಂದ ನಿರ್ವಹಣೆ ಕಷ್ಟವಾಗಿದೆ. ನಿಮಗೆ ಪಡಿತರ ಸಿಗುತ್ತದೆಯೇ? ನನ್ನ ಬಳಿ ಪಡಿತರ ಚೀಟಿ ಇಲ್ಲ. ಕಾರ್ಡ್ ಇಲ್ಲವೇ? ಅವಳು ಉಚಿತ ಆಹಾರದ ಬಗ್ಗೆ ಮಾತನಾಡುತ್ತಿದ್ದಾಳ. ಇಲ್ಲ, ಊಟ ಕೊಡುವುದಿಲ್ಲ, ಅದಕ್ಕೆ ಅಕ್ಕಿ ರೇಷನ್ ಕೊಡುತ್ತಾರೆ. ಹಾಗಾದರೆ ನಿಮಗೆ ಅಕ್ಕಿ ಸಿಗುತ್ತದೆ? ನನಗೆ ಯಾವುದೇ ಪಡಿತರ ಸಿಗುತ್ತಿಲ್ಲ. ಮಳೆ ಬಂದಿಲ್ಲ. ಬಿಸಿಲ ತಾಪದಿಂದ ಎಲ್ಲವೂ ಒಣಗಿ ಹೋಗಿದೆ. ಅದೆಲ್ಲ ಬತ್ತಿ ಹೋಗಿದೆ. ಎಲ್ಲವೂ ಒಣಗಿ ಹೋಗಿದೆ. ಬರಗಾಲಕ್ಕೆ ಅವರೇನಾದರೂ ಹಣ ಕೊಟ್ಟಿದ್ದಾರೆ ಕೇಳಬಹುದೇ? ಸರ್ಕಾರ ಹಣ ಕೊಟ್ಟಿದೆಯೇ? ಅವರು ಏನನ್ನೂ ಕೊಟ್ಟಿಲ್ಲ. ಇಲ್ಲಿಯವರೆಗೆ ಅವರು ಏನನ್ನೂ ನೀಡಿಲ್ಲ. ಸ್ವಲ್ಪ ಪಕ್ಕಕ್ಕೆ. ಆ ರೈತ ಮಹಿಳೆಯರಲ್ಲಿ ಅನೇಕರು ನಮಗೆ 2 ಪಕ್ಷಗಳಿಂದ ಮತ ಚಲಾಯಿಸಲು 500 ರೂಪಾಯಿ ಅಥವಾ 400 ರೂಪಾಯಿಗಳನ್ನು ನೀಡುತ್ತಾರೆ ಎಂದು ನಮಗೆ ಹೇಳಿದರು. ಅವರು ಹೇಳುವುದನ್ನು ಕೇಳಿಸಿಕೊಳ್ಳಿ. ಈ ಪ್ರದೇಶದಲ್ಲಿ ಜನರು ಯಾರಿಗೆ ಮತ ಹಾಕುತ್ತಾರೆ? ಕಾಂಗ್ರೆಸ್ ಅಥವಾ ಬಿಜೆಪಿ? ಯಾರು ಗೆಲ್ಲುತ್ತಾರೋ ಗೊತ್ತಿಲ್ಲ. ಆಕೆಗೆ ಮತ ಹಾಕಲು ಹಣ ಸಿಕ್ಕಿದೆ? ಅವಳನ್ನ ಕೇಳು. ಯಾವುದಾದರೂ ಪಕ್ಷ ನಿಮಗೆ ಮತ ಹಾಕಲು ಹಣ ನೀಡಿದೆಯೇ? ನನಗೆ 500 ರೂಪಾಯಿ ಸಿಕ್ಕಿತು. 500 ರೂಪಾಯಿ? ಯಾವ ಪಕ್ಷದಿಂದ? ಅವಳನ್ನ ಕೇಳು. 500 ರೂಪಾಯಿ ಕೊಟ್ಟ ಪಕ್ಷ ಯಾವುದು? ಬಿಜೆಪಿ. ಕಾಂಗ್ರೆಸ್ 500 ರೂಪಾಯಿ ಕೊಟ್ಟಿತು. ಪ್ರತಿ ವ್ಯಕ್ತಿಗೆ? ಒಬ್ಬ ವ್ಯಕ್ತಿಗೆ. ಎಷ್ಟು? ಬಿಜೆಪಿಯವರು ಒಬ್ಬರಿಗೆ 400 ರೂಪಾಯಿ ಕೊಟ್ಟರು. ಮತ ಹಾಕಲು ಹಣ ಕೊಟ್ಟಿದ್ದೀರಾ? 500 ರೂಪಾಯಿ. 500 ರೂಪಾಯಿ ಕೊಟ್ಟಿದ್ದಾರೆ. ವೋಟಿಗೆ 500 ರೂಪಾಯಿ ಕೊಡ್ತಾರಾ? ಬಿಜೆಪಿ, ಕಾಂಗ್ರೆಸ್ ಅಥವಾ ಎರಡೂ? ಯಾವ ಪಕ್ಷ ನಿಮಗೆ ಮತ ಹಾಕಲು ಹಣ ನೀಡಿದೆ? ಬಿಜೆಪಿ. ಬಿಜೆಪಿ ಆಸೆ 500 ರೂಪಾಯಿ ಕೊಟ್ಟಿದ್ದು. ಕಾಂಗ್ರೆಸ್ 400 ರೂಪಾಯಿ. ಬಿಜೆಪಿ 500 ರೂಪಾಯಿ ಕೊಟ್ಟಿದೆ. ಕೆಲವರಿಗೆ ಹಣ ಸಿಕ್ಕರೂ ಕೆಲವರಿಗೆ ಸಿಗಲಿಲ್ಲ. ವಾಸ್ತವವಾಗಿ ಈ ಬಾರಿಯ ಬರಗಾಲವು ಈ ಚುನಾವಣೆಯಲ್ಲಿ ಪ್ರಮುಖ ರಾಜಕೀಯ ವಿಷಯವಾಗಿದೆ. ಏಕೆಂದರೆ ಇಲ್ಲಿಯ ಕಾಂಗ್ರೆಸ್ ಸರ್ಕಾರವು ಕೇಂದ್ರವು ಅವರಿಗೆ ನೀಡಬೇಕಾದ ಹಣವನ್ನು ಪಾವತಿಸುತ್ತಿಲ್ಲ ಎಂದು ಹೇಳುತ್ತದೆ. ವಾಸ್ತವವಾಗಿ ಅವರು ಸುಪ್ರೀಂ ಕೋರ್ಟ್ಗೆ ಹೋದರು ಮತ್ತು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ 18,000 ಕೋಟಿ ಪಾವತಿಸಲು ಆದೇಶಿಸಿತು. ಆದರೆ ಕಾಂಗ್ರೆಸ್ ಪ್ರಕಾರ ಅವರು ಕೇವಲ 4,000 ಕೋಟಿಗಳನ್ನು ಪಡೆದಿದ್ದಾರೆ. ಹಾಗಾಗಿ ಅವರು ಎಲ್ಲೆಡೆ ಪ್ರತಿಭಟನೆಗಳನ್ನು ನಡೆಸುತ್ತಿದ್ದಾರೆ ಮತ್ತು ವಾಸ್ತವವಾಗಿ ಫೆಡರಲಿಸಂನ ಅಂಶವಿದೆ. ಕೇಂದ್ರಕ್ಕೆ ಕರ್ನಾಟಕದ ಬಗ್ಗೆ ತಲೆಕೆಡಿಸಿಕೊಳ್ಳದಿದ್ದರೂ ಕನ್ನಡಿಗರಿಗಾಗಿ ಕರ್ನಾಟಕ. ಹಾಗಾದರೆ ಇಲ್ಲಿನ ನಿಜವಾದ ಸಮಸ್ಯೆ ಏನು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೇಳಿದೆವು. ಸರ್, ಈ ಸಮಯವನ್ನು ನಮಗಾಗಿ ಮೀಸಲಿಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಕರ್ನಾಟಕದ ವಿರುದ್ಧ ಕೇಂದ್ರದಿಂದ ತಾರತಮ್ಯ, ಅದು ಅತ್ಯಂತ ಬಲವಾದ ತಾರತಮ್ಯ. ಕೇಂದ್ರ ರಾಜ್ಯ ನೋಡಿ, 240 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನು ಘೋಷಣೆ ಮಾಡಿದ್ದೇವೆ. 240 ತಾಲೂಕುಗಳಲ್ಲಿ 223 ತಾಲೂಕುಗಳು. ಸುಮಾರು 48,000 ಹೆಕ್ಟೇರ್ ಭೂಮಿಗೆ ನಾವು ಬೆಳೆ ಕಳೆದುಕೊಂಡಿದ್ದೇವೆ. ರೈತರು ಬೆಳೆ ಕಳೆದುಕೊಂಡಿದ್ದೇವೆ. 35,000 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಬೆಳೆಯನ್ನು ಕಳೆದುಕೊಂಡಿದ್ದೇವೆ. NDRFನ ನಿಯಮಗಳ ಪ್ರಕಾರ ನಾವು ಭಾರತ ಸರ್ಕಾರಕ್ಕೆ 18,172 ಕೋಟಿ ರೂಪಾಯಿಗಳನ್ನು ಕೇಳಿದ್ದೇವೆ ಮತ್ತು ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಜ್ಞಾಪಕ ಪತ್ರವನ್ನು ಸಲ್ಲಿಸಿದ್ದೇವೆ. ಮತ್ತು ಇನ್ನು ನಾನು ಸಂಬಂಧಪಟ್ಟ ಸಚಿವರನ್ನು ಭೇಟಿ ಮಾಡಲು ಮತ್ತು ಕರ್ನಾಟಕದ ಬರ ಪರಿಸ್ಥಿತಿಯನ್ನು ವಿವರಿಸಲು 3 ಸಚಿವರನ್ನು ಕಳುಹಿಸಿದ್ದೇನೆ.
ಅವರು ಪ್ರತಿಕ್ರಿಯಿಸಲಿಲ್ಲ. ಮತ್ತು ಕೊನೆಯದಾಗಿ ಡಿಸೆಂಬರ್ 19ರಂದು ನಾನೇ ಹೋಗಿ ಪ್ರಧಾನಿಯನ್ನು ಭೇಟಿಯಾಗಿದ್ದೆ. ಮತ್ತೆ ನಾನು ಅಮಿತ್ ಶಾ ಅವರನ್ನು ಡಿಸೆಂಬರ್ 20ರಂದು ಮರುದಿನ ಭೇಟಿ ಮಾಡಿದ್ದೆ. ಎಷ್ಟು ಬಾರಿ ಹಿಂದಕ್ಕೆ ಮತ್ತು ಮುಂದಕ್ಕೆ? ಮೂವರು ಸಚಿವರು ಸಂಬಂಧಪಟ್ಟ ಸಚಿವರನ್ನು ಭೇಟಿ ಮಾಡಿದರೂ ಸ್ಪಂದಿಸಿಲ್ಲ. ಮತ್ತು ಡಿಸೆಂಬರ್ 19ರಂದು ನಾನೇ ಹೋಗಿ ಪ್ರಧಾನಿಯನ್ನು ಭೇಟಿಯಾಗಿದ್ದೆ. ಆದರೆ ಇಲ್ಲಿನ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಲ್ಲಿ ಬರಗಾಲವಿದೆ ಭೀಕರ ಬರ. ಮತ್ತು ಅವರು ನಿಮಗೆ ಹಣವನ್ನು ನೀಡುತ್ತಿಲ್ಲ, ಏಕೆ? ನನಗೆ ಗೊತ್ತಿಲ್ಲ, ಏಕೆಂದರೆ ಕೇಂದ್ರದ ನರೇಂದ್ರ ಮೋದಿಯವರ ಸರ್ಕಾರ ಕರ್ನಾಟಕದ ವಿರುದ್ಧ, ಕಾಂಗ್ರೆಸ್ ಪಕ್ಷದ ವಿರುದ್ಧ ದ್ವೇಷದ ರಾಜಕಾರಣ ಮಾಡುತ್ತಿದೆ. ಮತ್ತು ಅವರು ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆ ತೋರಿದ್ದಾರೆ. ಮತ್ತು ನಾವು ನ್ಯಾಯಾಲಯದ ಮೊರೆಗೆ ಹೋಗಿದ್ದೇವೆ. ಫೆಡರಲ್ ರಚನೆಯಲ್ಲಿ ನ್ಯಾಯಾಲಯವನ್ನು ಸಂಪರ್ಕಿಸುವುದು ನಮಗೆ ಅನಿವಾರ್ಯವಾಗಿದೆ. ಕರ್ನಾಟಕದಲ್ಲಿ ಮಾತ್ರವಲ್ಲ, ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಪ್ರವಾಹವಿದೆಯೋ, ಎಲ್ಲೆಲ್ಲಿ ಬರಗಾಲವಿದೆಯೋ ಅಲ್ಲೆಲ್ಲ ಹಣವನ್ನು ಒದಗಿಸುವುದು ಭಾರತ ಸರ್ಕಾರದ ಕರ್ತವ್ಯವಾಗಿದೆ. ಆದರೆ ಇದುವರೆಗೂ ಬಿಡುಗಡೆ ಮಾಡಿಲ್ಲ. ನಮ್ಮ ಜ್ಞಾಪಕ ಪತ್ರವನ್ನು ಸಲ್ಲಿಸಿ 7 ತಿಂಗಳಾಯಿತು. 7 ತಿಂಗಳ ನಂತರ ಅವರು ಇನ್ನೂ ಪ್ರತಿಕ್ರಿಯಿಸಲಿಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ ಮೊರೆಗೆ ಹೋಗಿದ್ದೆವು. ಫೆಡರಲ್ ರಚನೆಯಲ್ಲಿ ನಾವು ಈ ರೀತಿ ಮಾಡಬಾರದು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಮತ್ತು ಅವರು ಅದನ್ನು ಇತ್ಯರ್ಥಗೊಳಿಸಲು ಭಾರತ ಸರ್ಕಾರಕ್ಕೆ ನಿರ್ದೇಶನ ನೀಡಿದರು. ಅವರು ಅದನ್ನು ಇತ್ಯರ್ಥಗೊಳಿಸಲಿಲ್ಲ. ಮತ್ತೆ ಅವರು 1 ವಾರ ಸಮಯ ತೆಗೆದುಕೊಂಡರು. ಮತ್ತು ಅವರು 3,454 ಕೋಟಿ ರೂಪಾಯಿಗಳನ್ನು ನೀಡಿದ್ದಾರೆ. ಬದಲಿಗೆ 18,000 ಕೋಟಿ ರೂಪಾಯಿ. ಇದು ನಾವು ಕೇಳಿದ ಮೊತ್ತದ 19%. NDRFನ ಮಾನದಂಡಗಳ ಪ್ರಕಾರ ನಷ್ಟದ ಒಟ್ಟು ಮೊತ್ತವನ್ನು ಮರುಪಾವತಿಸುವಂತೆ ನಾವು ಕೇಳಿಲ್ಲ. ಒಟ್ಟಾರೆ ನಷ್ಟ 35,000 ಕೋಟಿ ರೂಪಾಯಿಗೂ ಹೆಚ್ಚು. ಇದು ಅರ್ಧದಷ್ಟು ಇರುತ್ತದೆ. ಅದರಲ್ಲಿ ಅರ್ಧವೂ ಇಲ್ಲ. ಹಾಗಾದರೆ ಜನರು ಏನು ಹೇಳುತ್ತಾರೆ? ಅವರ ಭಾವನೆಗಳೇನು? ಕೇಂದ್ರದಿಂದ ಹಣ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅವರು ಕನ್ನಡದಲ್ಲಿ ಏನು ಹೇಳುತ್ತಾರೆ? ಬಿಜೆಪಿಯವರು ವೇಷ ಹಾಕಿಕೊಂಡು ಆಡಳಿತ ನಡೆಸುತ್ತಿದ್ದಾರೆ. ಅವರದ್ದು ಮಲತಾಯಿ ಧೋರಣೆ. ಅವರು ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ. ಅದನ್ನೇ ಇಲ್ಲಿ ಜನ ಹೇಳುತ್ತಾರೆ. ನಾವು ಮಾಜಿ ಉಪಮುಖ್ಯಮಂತ್ರಿ ಶ್ರೀ ಆರ್ ಅಶೋಕ್ ಅವರನ್ನು ಕೇಳಿದ್ದೇವೆ. ವಿಶೇಷವಾಗಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ನಂತರ ಕೇಂದ್ರವು ರಾಜ್ಯಕ್ಕೆ ಹೆಚ್ಚಿನ ಹಣವನ್ನು ಏಕೆ ನೀಡುತ್ತಿಲ್ಲ? ಬರಗಾಲ ಎದುರಿಸುತ್ತಿರುವ ಕರ್ನಾಟಕದ ಈ ಒಂದು ಸಮಸ್ಯೆಯನ್ನು ನೀವು ಹೇಗೆ ಎದುರಿಸುತ್ತೀರಿ? ಜನರು ಸಂಕಷ್ಟದಲ್ಲಿದ್ದಾರೆ ಮತ್ತು ಅವರು 18,000 ಕೋಟಿ ಕೇಳಿದರು, ಏನನ್ನೂ ನೀಡಲಿಲ್ಲ. ನಂತರ ಅವರು ಸುಪ್ರೀಂ ಕೋರ್ಟ್ಗೆ ಹೋದರು ಮತ್ತು ಸುಪ್ರೀಂ ಕೋರ್ಟ್ ಹೇಳಿತು, ಜನರು ಬಳಲುತ್ತಿರುವ ಕಾರಣ ಪಾವತಿಸಿ. ಮತ್ತು ನೀವು 18,000 ಕೋಟಿಗಳಲ್ಲಿ 4,000 ಕೋಟಿಗಳನ್ನು ಮಾತ್ರ ಪಾವತಿಸಿದ್ದೀರಿ. 4,000 ಕೋಟಿಯೂ ಅಲ್ಲ, ಕೇವಲ 4,000 ಕೋಟಿಗಿಂತ ಕಡಿಮೆ. ಪ್ರಚಾರದಲ್ಲಿ ನೀವು ಆ ಸಮಸ್ಯೆಯನ್ನು ಹೇಗೆ ಎದುರಿಸುತ್ತೀರಿ? ನನ್ನ ಪ್ರಕಾರ ಕಾಂಗ್ರೆಸ್ನವರು ಅಪಪ್ರಚಾರ, ಸುಳ್ಳು ಪ್ರಚಾರ ಮಾಡುತ್ತಿದ್ದಾರೆ. ಕಳೆದ ಆಡಳಿತದಲ್ಲಿ 4 ವರ್ಷಗಳ ಕಾಲ ಕಂದಾಯ ಸಚಿವನಾಗಿದ್ದೆ. ಕಂದಾಯ ಸಚಿವನಾಗಿದ್ದೇನೆ ಎಂದರೆ ಬರ, ಅತಿವೃಷ್ಟಿ ಇತ್ಯಾದಿ ಸಮಸ್ಯೆಗಳೆಲ್ಲ ನನ್ನ ಅಧೀನದಲ್ಲಿ ಬರುತ್ತವೆ. ನನಗೆ ಎಲ್ಲ ಗೊತ್ತು. ಹಾಗಾಗಿ ಇದಕ್ಕೆ NDRF ಮತ್ತು SDRF ನಿಯಮಗಳಿವೆ. NDRF ಎಂದರೆ ರಾಷ್ಟ್ರೀಯ ಸರ್ಕಾರವು ಹಣವನ್ನು ನೀಡುತ್ತದೆ. SDRF ಕೂಡ 75% ಮೊತ್ತವನ್ನು ನೀಡುತ್ತದೆ. ಅವರು ಈಗಾಗಲೇ ರಾಜ್ಯಕ್ಕೆ 700 ಕೋಟಿಗಳನ್ನು ತ್ರೈಮಾಸಿಕ ಆಧಾರದ ಮೇಲೆ ನೀಡಿದ್ದಾರೆ. ಅವರು ಕರ್ನಾಟಕ ರಾಜ್ಯಕ್ಕೆ ನೀಡಿದ್ದಾರೆ. ಮತ್ತು ಈಗ ಅವರು 300ಕ್ಕೂ ಹೆಚ್ಚು ಮತ್ತು 454 ಕೋಟಿಗಳನ್ನು ಬಿಡುಗಡೆ ಮಾಡುತ್ತಿದ್ದಾರೆ. ಇವು NDRF ನಿಯಮಗಳು. ಬೆಳೆಗಳಿಗೆ ಅವರು ಹೆಕ್ಟೇರ್ಗೆ ಅಂದಾಜು 7,000 ಮೊತ್ತವನ್ನು ನಿಗದಿಪಡಿಸಿದ್ದಾರೆ. ಅವರು ಕೊಟ್ಟಿದ್ದಾರೆ. ನಿಯಮದ ಪ್ರಕಾರ ಮಾತ್ರ ಇಷ್ಟು ಮೊತ್ತ ಎಂದು ನೀಡಿದ್ದಾರೆ. ನನ್ನ ಪ್ರಕಾರ ಕರ್ನಾಟಕದ ಇತಿಹಾಸದಲ್ಲಿ ಇದು ಕೇಂದ್ರ ಸರ್ಕಾರ ನೀಡಿದ ಅತ್ಯಧಿಕ ಮೊತ್ತ. ಅದಕ್ಕೆಲ್ಲ ಬರಗಾಲಕ್ಕೆ ಸುಪ್ರೀಂ ಕೋರ್ಟ್ 18,000 ಕೋಟಿ ಅಂತ ಹೇಳಿದ್ದು ಬರೀ 3,900, 18,000 ಅಲ್ಲ. ಹಾಗಾಗಿ ಬರಗಾಲಕ್ಕೆ ಇನ್ನೂ 14,000 ಕೋಟಿ ಬಾಕಿ ಇದೆ. ನಾನು ಒಪ್ಪುತ್ತೇನೆ. ನಾನು ಬೇರೆ ವಿಷಯದ ಬಗ್ಗೆ ಮಾತನಾಡುವುದಿಲ್ಲ. ಕೇಂದ್ರದಿಂದ ನಮಗೆ ನಷ್ಟವಾಗುತ್ತಿದೆ, ಕೇಂದ್ರ ರಾಜ್ಯ ಸಮಸ್ಯೆಯಾಗಿದೆ ಎಂದು ರೈತರು ಹೇಳುತ್ತಿದ್ದಾರೆ. ನೀವು ಅದನ್ನು ಹೇಗೆ ಎದುರಿಸುತ್ತಿದ್ದೀರಿ? ಮತ್ತೊಮ್ಮೆ ನಾನು ಹಿಂದಿನದಕ್ಕೆ ಹಿಂತಿರುಗುತ್ತೇನೆ. ಕಳೆದ ಬಾರಿ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ 10 ವರ್ಷಗಳ ಕಾಲ ಆಡಳಿತ ನಡೆಸಿತ್ತು. ರಾಜ್ಯದಲ್ಲಿ ನಮ್ಮ ಸರ್ಕಾರ, ಯಡಿಯೂರಪ್ಪ ಸರ್ಕಾರ ಇತ್ತು. 10 ವರ್ಷಗಳಿಂದ ನಾವು 44,000 ಕೋಟಿ ಕೇಳಿದ್ದೇವೆ. NDRF ಹಣಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ. ಮತ್ತು ಅವರು ನಮಗೆ ಏನು ನೀಡಿದರು? ನಮಗೆ 3,500 ಕೋಟಿ ಕೊಟ್ಟರು. ನಾವು ಏನು ಕೇಳಿದ್ದೇವೆ? 44,000 ಕೋಟಿ. ಅವರು ಏನು ಕೊಟ್ಟಿದ್ದಾರೆ? 3,500 ಕೋಟಿ. ಈಗ ಮೋದಿ ಸರ್ಕಾರವನ್ನು ಪ್ರಶ್ನಿಸುತ್ತಿದ್ದಾರೆ. ಪರ್ಸೆಂಟೇಜ್ ಕೂಡ ನೀಡಿದ್ದೇನೆ. ಮನಮೋಹನ್ ಸಿಂಗ್ ಸರ್ಕಾರ ಕರ್ನಾಟಕಕ್ಕೆ ನಾವು ಕೇಳಿದ್ದಕ್ಕಿಂತ ಕಡಿಮೆ ಮೊತ್ತವನ್ನು ನೀಡಿದೆ.
5% ಕಡಿಮೆ. ಮೋದಿ ಸರ್ಕಾರ ಕೊಟ್ಟಿದ್ದೇನು? ಮೋದಿ ಸರ್ಕಾರವು ಕೇಳಿದ ಮೊತ್ತದ 50ಕ್ಕೂ ಹೆಚ್ಚಿನ ಮೊತ್ತವನ್ನು ಬರ ಮತ್ತು ಪ್ರವಾಹಕ್ಕೆ ನೀಡಿದೆ. ಅದು ಮೋದಿಯವರ ವಿಶೇಷತೆ. 18,000ದಲ್ಲಿ 4,000 50% ಎಂದರೆ ಅದು 25% ಅಲ್ಲ. ಹಾಗಾದರೆ ನೀವು ಮನಮೋಹನ್ ಸರ್ಕಾರದಷ್ಟು ಒಳ್ಳೆಯವರು ಅಥವಾ ಮನಮೋಹನ್ ಸರ್ಕಾರದಷ್ಟು ಕೆಟ್ಟವರು ಎಂದು ಹೇಳುತ್ತೀರಾ? ಅಥವಾ ನೀವಿಬ್ಬರೂ ಒಂದೇ? ಇಲ್ಲ, ನಾವು ಮನಮೋಹನ್ ಸಿಂಗ್ ಸರ್ಕಾರಕ್ಕಿಂತ ಉತ್ತಮರು. ಇಡೀ 10 ವರ್ಷಗಳಲ್ಲಿ ಮನಮೋಹನ್ ಸರ್ಕಾರ ಕೊಟ್ಟಿದ್ದಕ್ಕಿಂತ 4-5 ಪಟ್ಟು ಹೆಚ್ಚು ಕೊಟ್ಟಿದೆ ಮೋದಿ ಸರ್ಕಾರ. ಆದ್ದರಿಂದ ಈ ಅಂಕಿ ತಪ್ಪಾಗಿದೆ. 3,900 ಕೋಟಿ ಕೊಟ್ಟಿದ್ದೀರಿ. 18,000 ಕೋಟಿ ಕೊಡಿ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಇಲ್ಲ, ನಾನು ಸುಪ್ರೀಂ ಕೋರ್ಟ್ನನ್ನು ಉಲ್ಲೇಖಿಸುತ್ತಿದ್ದೇನೆ. ತಕ್ಷಣ ನೀವು ನಿಯಮಗಳ ಪ್ರಕಾರ ಬಿಡುಗಡೆ ಮಾಡಿ ಎಂದು ನ್ಯಾಯಾಲಯ ಹೇಳಿದೆ. ಆದರೆ ರಾಜ್ಯ ಸರ್ಕಾರದಲ್ಲಿ ಯಾವುದೇ ನಿಯಮವಿಲ್ಲ. ಕರ್ನಾಟಕ, ತಮಿಳುನಾಡು ಮತ್ತು ಅಸ್ಸಾಂನಲ್ಲಿನ ಬರಗಾಲಕ್ಕೆ ಬಜೆಟ್ ನೀಡಲು ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ ಎಂದು ನಿರ್ಮಲಾ ಸೀತಾರಾಮನ್ ಅವರು ನ್ಯಾಯಾಲಯಕ್ಕೆ ಹೋಗುವ ಮೊದಲು ಚುನಾವಣಾ ಆಯೋಗವನ್ನು ಕೋರಿದರು. ಚುನಾವಣಾ ಆಯುಕ್ತರಿಗೆ ಮನವಿ ಮಾಡಿದರು. ಚುನಾವಣಾ ಆಯುಕ್ತರು ಅನುಮತಿ ನೀಡಿದ್ದರಿಂದ ಮೊತ್ತ ನೀಡಿದ್ದೇವೆ. ಇದನ್ನು ನಾವು ಗೌರವಾನ್ವಿತ ಸುಪ್ರೀಂ ಕೋರ್ಟ್ಗೆ ತಿಳಿಸಿದ್ದೇವೆ. ಇದು ಕರ್ನಾಟಕ ಸರ್ಕಾರದ ಒತ್ತಡವಲ್ಲ, ಇದು ಸಹಜ ಪ್ರಕ್ರಿಯೆ. ಮೊತ್ತವನ್ನು ಕೇಂದ್ರ ಸರ್ಕಾರ ನೀಡಿದೆ. ನಾನು ಮೋದಿಜಿ ಅವರನ್ನು ಅಭಿನಂದಿಸುತ್ತೇನೆ. ಕಳೆದ 10 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಬರ ಮತ್ತು ಅತಿವೃಷ್ಟಿ ಪರಿಹಾರಕ್ಕೆ ಅತಿ ಹೆಚ್ಚು ಮೊತ್ತ ನೀಡಿದ್ದಾರೆ. ಇದು ಕೇಂದ್ರ ಸರ್ಕಾರ ನೀಡಿದ ಅತ್ಯಧಿಕ ಮೊತ್ತವಾಗಿದೆ. ಮೋದಿ ಸರ್ಕಾರವನ್ನು ನಾನು ಪ್ರಶಂಸಿಸುತ್ತೇನೆ. ದೋರಬ್, ಈ ಕೇಂದ್ರ ರಾಜ್ಯ ಸಂಘರ್ಷದ ಆಧಾರವೇನು? ಇದು ಸಮರ್ಥನೆ ಕಾಂಗ್ರೆಸ್ ಕೂಡ ಮಾಡಿದೆಯಾ? ಬಾಟಮ್ ಲೈನ್ ಏನು? ಪ್ರಣಯ್, ಶ್ರೀಮಂತವಾಗಿರುವ ಎಲ್ಲಾ ರಾಜ್ಯಗಳು ಯಾವಾಗಲೂ ಕೇಂದ್ರದ ವಿರುದ್ಧ ದೂರು ನೀಡುತ್ತವೆ, ಏಕೆಂದರೆ ಅವರು ಮರಳಿ ಪಡೆಯುವುದಕ್ಕಿಂತ ಹೆಚ್ಚಿನ ಕೊಡುಗೆ ನೀಡುವುದರಿಂದ ಸಾಕಷ್ಟು ಹಣವನ್ನು ಹಿಂತಿರುಗಿಸುತ್ತಿಲ್ಲ. ಆಗ ಅದು 12,000 ಕೋಟಿ, 14,000 ಕೋಟಿ, 10,000 ಕೋಟಿ ಇರಬೇಕೆ ಎಂಬ ಪುಟ್ಟ ಕಥೆ. ಆದರೆ ದಕ್ಷಿಣದ ರಾಜ್ಯಗಳು ಸಾಂಪ್ರದಾಯಿಕವಾಗಿ ಬಿಜೆಪಿ ಆಳ್ವಿಕೆಯಲ್ಲಿಲ್ಲದ ಕಾರಣ ಅವರು ಉತ್ತರದ ಸರ್ಕಾರದ ಕಡೆಗೆ ಹೆಚ್ಚಿನ ಕೋಪವನ್ನು ಹೊಂದಿದ್ದಾರೆ ಮತ್ತು ಉತ್ತರದ ರಾಜ್ಯಗಳು ಕಡಿಮೆ ಕೊಡುಗೆ ನೀಡುವ ಮೂಲಕ ಹೆಚ್ಚು ಲಾಭವನ್ನು ಪಡೆಯುತ್ತವೆ. ಇದು ಹಲವು ವರ್ಷಗಳಿಂದ, ದಶಕಗಳಿಂದ ನಡೆಯುತ್ತಿರುವ ರಾಜಕೀಯ ಸಂಗತಿ. ಆದರೂ ನಾವು ಭಾರತದಲ್ಲಿ ಫೆಡರಲಿಸಂ ಬಲವಾಗಿ ಮತ್ತು ಬಲವಾಗಿ ಅಭಿವೃದ್ಧಿ ಹೊಂದುತ್ತಿರುವುದನ್ನು ನೋಡಿದ್ದೇವೆ. ವಾಸ್ತವವಾಗಿ ಪ್ರಾದೇಶಿಕ ಪಕ್ಷಗಳು ಇತರ ಪಕ್ಷಗಳಿಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ. ಇದು ಫೆಡರಲಿಸಂ ಅಥವಾ ಉಪರಾಷ್ಟ್ರೀಯತೆಯ ಅಂಶವೇ, ಅಥವಾ ಈ ಇಡೀ ಪ್ರತಿಭಟನೆಯಲ್ಲಿ ನೀವು ಇದನ್ನು ಯಾವುದನ್ನಾದರೂ ಕರೆಯಲು ಇಷ್ಟಪಡುತ್ತೀರಾ? ಇಲ್ಲಿ ಎಲ್ಲ ಅಂಗಡಿಗಳು ಸ್ಥಳೀಯ ಭಾಷೆಯಲ್ಲಿ ಅಂಗಡಿ ಫಲಕವನ್ನು ಹೊಂದಿರಬೇಕು ಎಂದು ಅಂಗಡಿ ಫಲಕಗಳ ಬಗ್ಗೆ ಪ್ರತಿಭಟನೆ ನಡೆಸಿದರು. ನಾವು ಸ್ಥಳೀಯರು, ನಾವು ಕನ್ನಡಿಗರು, ನಮಗೆ ನಮ್ಮ ರಾಜ್ಯ ಬೇಕು ಎಂದು ಹೇಳುವತ್ತ ಚಾಲನೆ ಇದೆ ಎಂದು ನಾನು ಭಾವಿಸುತ್ತೇನೆ. ಮತ್ತು ಅವರು ಹೇಳಿದರು ಎಂದು ನಾನು ಭಾವಿಸುತ್ತೇನೆ. ನಾವು ದೇಶದಲ್ಲಿ 2ನೇ ಅತಿ ದೊಡ್ಡ ತೆರಿಗೆದಾರರಾಗಿದ್ದೇವೆ ಮತ್ತು ಕೇಂದ್ರದಿಂದ ಹಣವನ್ನು ಪಡೆಯುವಲ್ಲಿ ನಾವು ಕೆಳಮಟ್ಟದಲ್ಲಿದ್ದೇವೆ. ತಮಿಳುನಾಡು ಕೂಡ ಅದನ್ನೇ ಹೇಳಿದೆ. ಆದ್ದರಿಂದ ದಕ್ಷಿಣದಲ್ಲಿ ಖಂಡಿತವಾಗಿಯೂ ದೊಡ್ಡ ಸಮಸ್ಯೆ ಇದೆ. ಮಾಯಾ, ನಿನ್ನನ್ನು ಪಡೆದಿರುವುದು ಅದ್ಭುತವಾಗಿದೆ. 30 ವರ್ಷಗಳಿಂದ ಚುನಾವಣೆಯನ್ನು ಆವರಿಸಿರುವ ಕಾರಣ ಬಿಡುವು ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. 1989 ನೀವು 5 ವರ್ಷ ವಯಸ್ಸಿನವರಾಗಿದ್ದಾಗಿನಿಂದ 4 ಕ್ಷಮಿಸಿ, ನಾನು ತುಂಬಾ ಕ್ಷಮಿಸಿ. ಇದು ವಾಸ್ತವವಾಗಿ. ಆದ್ದರಿಂದ ಹೇಳಿ, ಇದು ಬಹಳ ಮುಖ್ಯವಾದ ವಿಷಯವಾಗಿದೆ, ಏಕೆಂದರೆ ಜನರು ಬಳಲುತ್ತಿದ್ದಾರೆ ಮತ್ತು ನಂತರ ಅದನ್ನು ಕೇಂದ್ರ ರಾಜ್ಯ ಸಂಬಂಧಗಳಿಗೆ ಲಿಂಕ್ ಮಾಡಲಾಗಿದೆ. ಸಂಪೂರ್ಣವಾಗಿ ಹೌದು. ಕರ್ನಾಟಕವು ಕೇಂದ್ರಕ್ಕೆ ತುಂಬಾ ನೀಡುತ್ತಿದೆ, ಕಡಿಮೆ ಹಿಂತಿರುಗುತ್ತಿದೆ ಮತ್ತು ಅದು ನಿಜವಾಗಿಯೂ ಕಾಂಗ್ರೆಸ್ಗೆ ಬಲವಾದ ಪಿಚ್ ಆಗಿದೆ ಎಂದು ಪದೇ ಪದೇ ಪುನರಾವರ್ತನೆಯಾಗುತ್ತದೆ. ಮುಖ್ಯಮಂತ್ರಿಗಳೇ ದೆಹಲಿಗೆ ಹೋಗಿ ರಾಜಧಾನಿಯಲ್ಲಿ ಪ್ರತಿಭಟನೆ ನಡೆಸುವುದರೊಂದಿಗೆ ಸಹಜವಾಗಿಯೇ ಅವರು ಆರಂಭಿಸಿದರು. ಹಾಗಾಗಿ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಕರ್ನಾಟಕದ ಬಗ್ಗೆ ಕಾಳಜಿ ಇಲ್ಲ, ಕನ್ನಡಿಗರ ಬಗ್ಗೆ ಕಾಳಜಿ ಇಲ್ಲ ಎಂಬುದು ಕಾಂಗ್ರೆಸ್ಸಿನ ಪಿಚ್ಗಳಲ್ಲಿ ಒಂದಾಗಿದೆ ಮತ್ತು ಇದನ್ನು ಪ್ರದರ್ಶಿಸುವ ಒಂದು ಮಾರ್ಗವೆಂದರೆ ತೆರಿಗೆಯಲ್ಲಿ ಕಡಿಮೆಯಾಗಿದೆ. ಪಾವತಿಸಿದ ಕರ್ನಾಟಕಕ್ಕೆ ವಾಪಸ್ ಬರುತ್ತಿದೆ. ಕರ್ನಾಟಕಕ್ಕೆ ಸ್ವಲ್ಪ ತಾರತಮ್ಯವಾಗುತ್ತಿದೆ ಎಂಬ ಭಾವನೆ ಮತದಾರರಲ್ಲಿ ಮೂಡುತ್ತಿದೆ. ಸರಿ, ಬಹುಶಃ ಮಧ್ಯಮ ವರ್ಗದ ಮತದಾರರಲ್ಲಿ, ಏಕೆಂದರೆ ಕರ್ನಾಟಕದ ಬಹಳಷ್ಟು ಮಂದಿ ಕಳೆದ ವರ್ಷ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ, ಆದ್ದರಿಂದ ಅದು ಅವರಿಗೆ ಖಚಿತವಾಗಿ ಪ್ರತಿಧ್ವನಿಸುತ್ತಿದೆ. ಕ್ಷೇತ್ರದ ಮಹಿಳೆಯರ ಮಟ್ಟದಲ್ಲಿ ಅವರು ನಿಜವಾಗಿಯೂ ಅವರೊಂದಿಗೆ ಕಂಪಿಸುವರೇ ಎಂದು ನೀವು ಮಾತನಾಡಿದ್ದೀರಾ ಎಂದು ನನಗೆ ಖಚಿತವಿಲ್ಲ, ಆದರೆ ಮಧ್ಯಮ ವರ್ಗದ ಮತದಾರರು ಖಂಡಿತವಾಗಿಯೂ ಅದನ್ನು ಪ್ರಶ್ನಿಸುತ್ತಿದ್ದಾರೆ. 3-4 ದಶಕಗಳಿಂದ ಕಾವೇರಿ ನದಿ ಸಮಸ್ಯೆ ಬಗೆಹರಿಯದಿರುವುದು ಮತ್ತು ಕರ್ನಾಟಕವು ಅದನ್ನು ಮಾಡಿದ್ದೇನೆ ಮತ್ತು ಪ್ರಶಸ್ತಿಗಳನ್ನು ನೀಡಿದ್ದೇನೆ ಎಂದು ಭಾವಿಸುತ್ತದೆ, ಉಳಿಸಿಕೊಂಡಿಲ್ಲ ಎಂಬ ಭಾವನೆ ಕೇಂದ್ರದ ವಿರುದ್ಧದ ಭಾವನೆ ಎಂದು ನಾನು ಭಾವಿಸುತ್ತೇನೆ. ಹಾಗಾಗಿ ಇದು ಒಂದು ರೀತಿಯ ಕೇಂದ್ರ ವಿರೋಧಿ,
ಬಿಜೆಪಿ ವಿರೋಧಿ ಮಾತ್ರವಲ್ಲದೆ ಕೇಂದ್ರ ವಿರೋಧಿ ಅಸಮಾಧಾನವನ್ನು ನಿರ್ಮಿಸುತ್ತದೆ ಎಂದು ನಾನು ಭಾವಿಸುತ್ತೇನೆ. ನಮಗೆ ನ್ಯಾಯಯುತ ಪಾಲು ಸಿಗುತ್ತಿಲ್ಲ. 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಮಂಜಸವಾಗಿ ಉತ್ತಮ ಸಾಧನೆ ಮಾಡಿದೆ ಮತ್ತು ಅದು ದೊಡ್ಡ ಬದಲಾವಣೆಯಾಗಿದೆ ಎಂದು ನೀವು ಉಲ್ಲೇಖಿಸಿದ್ದೀರಿ. ಕಾಲಕ್ರಮೇಣ ಕಾಂಗ್ರೆಸ್ಗೆ ಏನಾಗಿದೆ ಎಂದು ನೋಡಿ. 50 ವರ್ಷಗಳ ಕಾಲ ಸುಮಾರು 2004 ತನಕ ಕಾಂಗ್ರೆಸ್ ವಾಸ್ತವವಾಗಿ ಕರ್ನಾಟಕದಲ್ಲಿ ಪ್ರಾಬಲ್ಯ ಸಾಧಿಸಿತು. 50 ವರ್ಷಗಳ ಕಾಲ ಅವರು ಪ್ರತಿ ವರ್ಷ 20 ರಿಂದ 25 ಸೀಟುಗಳನ್ನು ಎಷ್ಟು ಸೀಟುಗಳನ್ನು ಗೆಲ್ಲುತ್ತಿದ್ದರು ಎಂಬುದನ್ನು ನೋಡಿ. 1 ಅಥವಾ 2 ವರ್ಷಗಳನ್ನು ನೀಡಿ ಅಥವಾ ತೆಗೆದುಕೊಳ್ಳಿ. ನಂತರ ಹಠಾತ್ತನೆ 2004ರಲ್ಲಿ 20 ರಿಂದ 8 ಸೀಟುಗಳಿಗೆ ಇಳಿದು 2019ರಲ್ಲಿ ಕೇವಲ 1 ಸೀಟಿಗೆ ಇಳಿಯಿತು. ಈಗ ಅದು ಬಹುತೇಕ ಕಾಂಗ್ರೆಸ್ನ ನಿರ್ಮೂಲನವಾಗಿದೆ ಅಥವಾ ನೀವು ಯೋಚಿಸುತ್ತೀರಿ ಮತ್ತು ಅದು ವಾಸ್ತವವಾಗಿ ಬಿಜೆಪಿಯ ಬೃಹತ್ ಏರಿಕೆಯಿಂದ ಎದುರಿಸಲ್ಪಟ್ಟಿದೆ. ಸುಮ್ಮನೆ ನೋಡಿ, 50 ವರ್ಷಗಳಿಂದ ಈ ರಾಜ್ಯದಲ್ಲಿ ಎಲ್ಲಿಯೂ ಇರಲಿಲ್ಲ. ನಂತರ 2004ರಲ್ಲಿ ಅದು 6 ರಿಂದ 8 ಆಸನಗಳವರೆಗೆ, 18 ಸೀಟ್ಗಳವರೆಗೆ ಮತ್ತು ನಂತರ 2019 25 ಸೀಟುಗಳಲ್ಲಿ ಸಂಪೂರ್ಣ ತಿರುವು ಪಡೆಯಿತು. ಆದರೆ ಅದರ ನಂತರ ಮತ್ತು 2023ರ ನಡುವೆ ಏನಾಯಿತು? ಮಾಯ ಎಂದು ಕೇವಲ ಒಂದು ದೊಡ್ಡ ಬದಲಾವಣೆ ಕತ್ತರಿ ಪರಿಣಾಮವನ್ನು ಉಲ್ಲೇಖಿಸುತ್ತದೆ. ಕಳೆದ 2 ವರ್ಷಗಳಲ್ಲಿ ಬಿಜೆಪಿಯ ಹಠಾತ್ ಕುಸಿತ ಮತ್ತು 2019ರಿಂದ 2023ಕ್ಕೆ ಕಾಂಗ್ರೆಸ್ನ ತೀವ್ರ ಏರಿಕೆ. ಬಿಜೆಪಿ 51% ಮತಗಳಿಂದ 36%ಕ್ಕೆ ಇಳಿದಿದೆ. ಅದು ಭಾರೀ ಕುಸಿತವಾಗಿದೆ ಮತ್ತು ಕಾಂಗ್ರೆಸ್ ಏರಿತು. ಮತದಾನವು 32%ರಿಂದ 42%ಕ್ಕೆ ಏರಿತು. ಈಗ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 42% ಮತ್ತು ಬಿಜೆಪಿ 36%ರಷ್ಟಿತ್ತು. ನೀವು ಅದನ್ನು ಆಸನಗಳಾಗಿ ಪರಿವರ್ತಿಸಿದರೆ ಇದು ತುಂಬಾ ಹೇಳುವ ಕಥೆಯಾಗಿದೆ. 2019ರಿಂದ 2023ರವರೆಗೆ ದೊಡ್ಡ ಬದಲಾವಣೆಯಾಗಿದೆ. ನೀವು 2023ರಲ್ಲಿ ನೋಡಿದರೆ ಅಸೆಂಬ್ಲಿಯನ್ನು ಲೋಕಸಭೆ ಸ್ಥಾನಗಳಾಗಿ ಪರಿವರ್ತಿಸಿದರೆ ಅದು ಪ್ರತಿ ಲೋಕಸಭೆಗೆ ಸರಿಸುಮಾರು 7 ರಿಂದ 8 ವಿಧಾನಸಭಾ ಸ್ಥಾನಗಳು. ಬಿಜೆಪಿ 25 ಸ್ಥಾನದಿಂದ 8 ಸ್ಥಾನಗಳಿಗೆ ಇಳಿದಿದೆ ಮತ್ತು ಕಾಂಗ್ರೆಸ್ 1 ಸ್ಥಾನದಿಂದ 18 ಸ್ಥಾನಗಳಿಗೆ ಮತ್ತು ಜೆಡಿಎಸ್ 1 ರಿಂದ 2 ಸ್ಥಾನಗಳಿಗೆ ಇಳಿದಿದೆ. ಅದು ಮತ್ತೆ ದೊಡ್ಡ ಬದಲಾವಣೆಯಾಗಿದೆ. ಹೀಗಿರುವಾಗ ವಿಧಾನಸಭೆ ಚುನಾವಣೆಯಲ್ಲಿ ಉತ್ತಮ ಪ್ರದರ್ಶನ ನೀಡಿದರೆ ಏನಾಗುತ್ತದೆ? ಇದು ಲೋಕಸಭೆ ಚುನಾವಣೆ ಪ್ರಸ್ತುತತೆ ಇದೆ. ನಾವು ಮೊದಲು ನೋಡಿದಂತೆ ಮತ್ತು ನಮ್ಮ ತುಣುಕುಗಳಲ್ಲಿ ನೀವು ನೋಡಬಹುದು, ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಏನಾಗಲಿದೆ ಎಂಬುದರ ಕುರಿತು ವಿಧಾನಸಭೆ ಚುನಾವಣೆಗಳು ಉತ್ತಮ ಭವಿಷ್ಯ ನುಡಿಯುತ್ತವೆ. ಅದು ಐತಿಹಾಸಿಕವಾಗಿ ನಿಜ. ನಾವು ಎಲ್ಲಾ ಡೇಟಾವನ್ನು ಪರಿಶೀಲಿಸಿದ್ದೇವೆ. 80% ಸಮಯ ಅಸೆಂಬ್ಲಿ ಚುನಾವಣೆಯಲ್ಲಿ ಗೆದ್ದ ಅದೇ ಪಕ್ಷವು ಲೋಕಸಭೆಯನ್ನು ಗೆಲ್ಲುತ್ತದೆ ಅಥವಾ ಲೋಕಸಭೆಯಲ್ಲಿ ಆ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆಯುತ್ತದೆ. 80% ಸಮಯ. ವಾಸ್ತವವಾಗಿ ಆಗಾಗ್ಗೆ ಇದು ಸ್ವಲ್ಪ ಹೆಚ್ಚಾಗುತ್ತದೆ. ಹಾಗಾಗಿ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಏನಾಗಲಿದೆ ಎಂಬುದಕ್ಕೆ ವಿಧಾನಸಭೆ ಚುನಾವಣೆಗಳು ಉತ್ತಮ ಭವಿಷ್ಯ ನುಡಿಯುತ್ತವೆ. ಆದರೆ ಒಂದು ನಿಬಂಧನೆಯೊಂದಿಗೆ, ಮುಂದಿನ ಲೋಕಸಭೆ ಚುನಾವಣೆಯು ವಿಧಾನಸಭೆ ಚುನಾವಣೆಯ 1 ವರ್ಷದೊಳಗೆ ಮತ್ತು ಅದು ಕರ್ನಾಟಕದಲ್ಲಿ ಮಾತ್ರ. ಹಾಗಾದರೆ ವಿಧಾನಸಭಾ ಚುನಾವಣೆಗಳು ನಿಮಗಿಂತ ಉತ್ತಮ ಮುನ್ಸೂಚಕರೇ? ಯಾವಾಗಲೂ ಅಲ್ಲ, ಆದರೆ ಆಗಾಗ್ಗೆ ಹೌದು. ಹೌದು, ಆಗಾಗ್ಗೆ ಹೌದು. ನೀವು ಸೋಲನ್ನು ಒಪ್ಪಿಕೊಳ್ಳುತ್ತೀರಾ? ನನ್ನ ಪ್ರಕಾರ ಇದು ಐತಿಹಾಸಿಕ ದತ್ತಾಂಶವಾಗಿದೆ, ಆದ್ದರಿಂದ ಇದನ್ನು ಚರ್ಚಿಸುವ ಪ್ರಶ್ನೆಯೇ ಇಲ್ಲ. ಹೀಗಿರುವಾಗ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ದಿಢೀರ್ ಎದ್ದಿರುವುದು ಈ ಬಾರಿಯ ಚುನಾವಣೆಯಲ್ಲಿ ಭಾರೀ ತಿರುವು ಮೂಡಿಸಿದೆ ಎಂದು ಅನಿಸುತ್ತಿದೆ. ಇಲ್ಲ, ಇದು ಇದ್ದಕ್ಕಿದ್ದಂತೆ ಏರಿತು ಎಂದು ನಾನು ಭಾವಿಸುವುದಿಲ್ಲ. ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಸುಮಾರು 37, 30, 39% ಮತ್ತು ಬಿಜೆಪಿ 4 ಅಥವಾ 5% ಕಡಿಮೆ. ನಂತರ ಮೈತ್ರಿಗಳು ನಡೆಯುತ್ತವೆ ಮತ್ತು ಸರ್ಕಾರಗಳು ರಚನೆಯಾಗುತ್ತವೆ. ಈ ಬಾರಿ ಕಾಂಗ್ರೆಸ್ 40% ತಡೆಗೋಡೆ ದಾಟಿ 42%ಕ್ಕೆ ತಲುಪಿದೆ. ಆದ್ದರಿಂದ 2 ಪಕ್ಷಗಳ ನಡುವಿನ ಅಂತರವು 3% ಅಥವಾ 4%ರಿಂದ 6%ಕ್ಕೆ ಏರಿತು. ಅದೇ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಈ ಅಗಾಧ ಗೆಲುವಿಗೆ ಕಾರಣವಾಯಿತು. ಇದು ಕೇವಲ ಈ ಬಾರಿಯ ವಿಧಾನಸಭಾ ಚುನಾವಣೆಯಿಂದ ಆದ ದಿಢೀರ್ ಬದಲಾವಣೆಯಲ್ಲ. ಅದಕ್ಕೂ ಮೊದಲು ಪಂಚಾಯತ್ ಚುನಾವಣೆಗಳು ಮತ್ತು ಪಟ್ಟಣ ಪುರಸಭೆಯ ಚುನಾವಣೆಗಳೊಂದಿಗೆ ಕೆಲವು ಸೂಚಕಗಳು ಇದ್ದವು. 2019ರ ಲೋಕಸಭಾ ಚುನಾವಣೆಯ ನಂತರ 2020 ಮತ್ತು 2021ರಲ್ಲಿ ಏನಾಯಿತು ಎಂಬುದನ್ನು ನೋಡಿ. 2019ರಿಂದ ಕಾಂಗ್ರೆಸ್ ಏರಿಕೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಸಂಭವಿಸಿದೆ. ಇದನ್ನು ಹೆಚ್ಚು ಜನರು ಅನುಸರಿಸುವುದಿಲ್ಲ. ವಾಸ್ತವವಾಗಿ ಈ 2 ವರ್ಷಗಳಲ್ಲಿ ಕಾಂಗ್ರೆಸ್ 42% ಸ್ಥಾನಗಳನ್ನು ಪಡೆದರೆ ಬಿಜೆಪಿ ಕೇವಲ 36% ಸ್ಥಾನಗಳನ್ನು ಪಡೆದುಕೊಂಡಿದೆ. ಹಾಗಾಗಿ ಕರ್ನಾಟಕದಿಂದ ಬಹುತೇಕ ನಿರ್ನಾಮವಾದ ನಂತರ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಹಿಂತಿರುಗುತ್ತಿದೆ ಎಂಬ ಸೂಚಕ ಈಗಾಗಲೇ ಇತ್ತು. ಪುರಸಭೆ ಚುನಾವಣೆಯನ್ನು ಹತ್ತಿರದಿಂದ ಅನುಸರಿಸಿದರೆ ಹೌದು, ಮತ್ತು ನನ್ನ ಪ್ರಕಾರ ಬಿಜೆಪಿ ಈ ಚುನಾವಣೆಯ ನಂತರ ಅರಿವಾಯಿತು.
ನನ್ನ ಪ್ರಕಾರ ಅವರು ಹೋಗಿ ಜೆಟ್ಸ್ನೊಂದಿಗೆ ಕಟ್ಟಿಕೊಂಡು ಹೋಗಿದ್ದು ಜಾತ್ಯತೀತ ಪಕ್ಷವಾಗಿದ್ದರೂ ಜೆಟ್ಸ್ ಅವರನ್ನು ಇದರಲ್ಲಿ ಸೇರಲು ಸಿದ್ಧರಿದ್ದರು. ಅವರಿಬ್ಬರು ತಾವು ಹೋಗುವುದಿಲ್ಲ ಎಂದು ನಾನು ಭಾವಿಸುತ್ತೇನೆ. ಜೆಪ್ ಕಳೆದ ಬಾರಿಯ ತನ್ನ ಕಾರ್ಯಕ್ಷಮತೆಯನ್ನು ಸ್ವತಃ ಪುನರಾವರ್ತಿಸಲು ಸಾಧ್ಯವಾಗುವುದಿಲ್ಲ. ಅವರಿಗೆ ಜೆಟ್ಸ್ ಬೇಕು ಮತ್ತು ದಕ್ಷಿಣದ 5 ಜಿಲ್ಲೆಗಳಲ್ಲಿ ತಾವು ಕೆಳಗಿಳಿದಿದ್ದೇವೆ ಎಂಬ ಅಂಶವನ್ನು ಅವರು ಒಪ್ಪಿಕೊಂಡಿದ್ದಾರೆ. ಹಾಗಾದರೆ ಮಾಯಾ ಜೆಪ್ ಎತ್ತರದಲ್ಲಿ ಸವಾರಿ ಮಾಡುತ್ತಿದೆ, ಸಾಗುತ್ತಿದೆ ಮತ್ತು ಇದ್ದಕ್ಕಿದ್ದಂತೆ ಎಲ್ಲವೂ ಬದಲಾಗಿದೆ ಎಂಬ ಅರ್ಥದಲ್ಲಿ ಈ ದೊಡ್ಡ ಬದಲಾವಣೆ ಏಕೆ? ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಗೂ ಮುನ್ನ ತಾವು ನೀಡಿದ ಭರವಸೆಗಳನ್ನು ಮತದಾರರಲ್ಲಿ ಬಡಿದೆಬ್ಬಿಸುವ ಭರವಸೆಯನ್ನು ಕಾಂಗ್ರೆಸ್ ಖಾತರಿಪಡಿಸುತ್ತದೆ ಎಂದು ನಾನು ಭಾವಿಸುತ್ತೇನೆ. ಬಹುತೇಕ ಭರವಸೆಗಳು ಜಾರಿಯಾಗಿವೆ. ಇದು ಮತದಾರರಿಗೆ ಅತ್ಯಂತ ಜನಪ್ರಿಯ ನಡೆ ಎಂದು ನಾನು ಭಾವಿಸುತ್ತೇನೆ. ಅವರು ಅದನ್ನು ನಿಜವಾಗಿಯೂ ಮೆಚ್ಚಿದ್ದಾರೆ ಎಂದು ನಾನು ಭಾವಿಸುತ್ತೇನೆ. ಇದರ ಜೊತೆಗೆ ಕರ್ನಾಟಕವು ಕೆಲವೊಮ್ಮೆ ದೇಶದಾದ್ಯಂತ ಭಾವನೆಗಳಿಗೆ ವಿರುದ್ಧವಾಗಿ ವರ್ತಿಸುತ್ತದೆ. ಡಬಲ್ ಇಂಜಿನ್ ಸರ್ಕಾರದ ಅನುಕೂಲವಾಗಿದ್ದರೆ ನಾವು ಬಹಳ ಅಪರೂಪವಾಗಿ ಪ್ರಯೋಜನವನ್ನು ಹೊಂದಿದ್ದೇವೆ. ಸಾಮಾನ್ಯವಾಗಿ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರಕ್ಕಿಂತ ಭಿನ್ನವಾಗಿದೆ. ಆದ್ದರಿಂದ ನಾವು ಇಲ್ಲಿ ವಿಭಿನ್ನವಾಗಿ ಮಾಡುತ್ತೇವೆ. ತುಂಬಾ ಸ್ಮಾರ್ಟ್. ಒಬ್ಬರು ಇನ್ನೊಬ್ಬರನ್ನು ಪರಿಶೀಲಿಸುತ್ತಾರೆ, ಅದರಲ್ಲೂ ಕನ್ನಡ ಪಕ್ಷದವರಾದರೆ. ಹಾಗಾಗಿ ಮಾಯೆ ಅವರು ಎತ್ತಿರುವ ಈ ಪ್ರಶ್ನೆಯನ್ನು ನಾವು ನಿಜವಾಗಿಯೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಬಳಿ ಕೇಳಿದ್ದೇವೆ ಮತ್ತು ಕಾಂಗ್ರೆಸ್ ಪಕ್ಷದ ಕ್ರಿಯಾಶೀಲ ವ್ಯಕ್ತಿ ಎಂದು ಹಲವರು ಹೇಳುತ್ತಾರೆ. ಆದ್ದರಿಂದ ಈ ಸಮಯದಲ್ಲಿ ನೀವು ತುಂಬಾ ಪ್ರಬಲರಾಗಿದ್ದೀರಿ ಮತ್ತು ಅದು ಪ್ರಭಾವ ಬೀರುತ್ತಿದೆ ಮತ್ತು ಇದು ನಿಮ್ಮ ಕಾರ್ಯತಂತ್ರಗಳಲ್ಲಿ ಒಂದಾಗಿದೆ. ನೀವು ಅದನ್ನು ನಮಗೆ ವಿವರಿಸಬಹುದು ಮತ್ತು ಅದು ಫೆಡರಲಿಸಂ ಸಂವಿಧಾನದ ಭಾಗವಾಗಿದೆ. ನೀವು ಕರ್ನಾಟಕವನ್ನು ಎಷ್ಟು ಬಲವಾಗಿ ಹೇಳಿದ್ದೀರಿ. ಕರ್ನಾಟಕವು ಕರ್ನಾಟಕಕ್ಕಾಗಿ ಎಂದು ನಿಮಗೆ ಅನಿಸುತ್ತದೆ. ಜೆಪ್ ಅತಿಯಾಗಿ ಕೇಂದ್ರೀಕರಣ ಮಾಡುತ್ತಿದೆ ಮತ್ತು ಕರ್ನಾಟಕ ಸೋಲುತ್ತಿದೆ ಎಂದು ಜನರಿಗೆ ಅನಿಸುತ್ತಿದೆ. ಹಾಗಿದ್ದಲ್ಲಿ ಈ ಅತಿಯಾದ ಕೇಂದ್ರೀಕರಣದಲ್ಲಿ ಕರ್ನಾಟಕ ಹೇಗೆ ಸೋಲುತ್ತಿದೆ? ಸಹಜವಾಗಿ ಅವರದು ಅತ್ಯಂತ ಬಲಿಷ್ಠ ಸರ್ಕಾರ. ಇಲ್ಲಿ ಆಪರೇಷನ್ ಕಮಲವನ್ನು ಪ್ರಾರಂಭಿಸಿದ ನಂತರ ಅವರು ಉತ್ತಮ ಸಂಖ್ಯೆಯನ್ನು ಹೊಂದಿದ್ದಾರೆ. ಕೇಂದ್ರದಲ್ಲೂ ಉತ್ತಮ ಬಲಿಷ್ಠ ಸರ್ಕಾರವಿದೆ. ಒಂದು ದಿನವೂ ರಾಜ್ಯಸಭೆಯಲ್ಲಾಗಲಿ ಲೋಕಸಭೆಯಲ್ಲಾಗಲಿ ಸಂಸತ್ತಿನ ಸದಸ್ಯರು ಕರ್ನಾಟಕದ ರಕ್ಷಣೆಗೆ ಬಾಯಿ ತೆರೆದಿಲ್ಲ. ಅವರ್ಯಾರು ಕರ್ನಾಟಕದ ಸಮಸ್ಯೆಯನ್ನು ಪ್ರತಿನಿಧಿಸಲು ಪ್ರಧಾನಿ ಅಥವಾ ಹಣಕಾಸು ಸಚಿವರನ್ನು ಭೇಟಿ ಮಾಡಿಲ್ಲ. ಅವರಲ್ಲಿ ಒಬ್ಬರು ಅದು ಜಲ ಅಥವಾ ಭೂ ವಿವಾದ ಅಥವಾ ಯಾವುದೇ ವಿವಾದವಾಗಲಿ ಸಮಸ್ಯೆಗಳ ಹಿಂದೆ ನಿಂತರು. ಮಾನ್ಯ ಮಾಜಿ ಮುಖ್ಯಮಂತ್ರಿ ಶ್ರೀ ಬೊಮ್ಮಾಯಿ ಅವರೇ ವಿಧಾನಸಭೆಯಲ್ಲಿ ದಾಖಲೆ ಬರೆದಿದ್ದಾರೆ. ಅವರು ಹೇಳಿದರು, ಹೌದು, ಈ ಪರಿಸ್ಥಿತಿಯ ವಿರುದ್ಧ ಹೋರಾಡಲು ನಾವೆಲ್ಲರೂ ಸೇರೋಣ ಮತ್ತು ಒಟ್ಟಾಗಿರೋಣ. ಅದಕ್ಕಾಗಿಯೇ ಈ ಬಜೆಟ್ ನಂತರ ಶ್ರೀ ಸುರೇಶ್ ಸಂಸತ್ತಿನ ಗಮನಕ್ಕೆ ತಂದರು ಮತ್ತು ಬಾಕಿ ಪಾಲು ನೀಡಿಲ್ಲ ಎಂದು ಹೇಳಿದರು. ಮಹಾರಾಷ್ಟ್ರದ ನಂತರ ಈ ದೇಶದ 2ನೇ ಅತಿದೊಡ್ಡ ತೆರಿಗೆದಾರರು ನಾವು. 13% ಮಾತ್ರ ಸಿಗುತ್ತಿದೆ. ಉಳಿದವು ಉತ್ತರಕ್ಕೆ ಹೋಗುತ್ತವೆ. ಸರಿ, ಚೆನ್ನಾಗಿದೆ. ಕೆಲವು ತಂತ್ರಗಳನ್ನು ಸರಿಪಡಿಸಲಾಗಿದೆ, ಆದರೆ ನಾವು ನಮ್ಮ ಹಕ್ಕುಗಳು, ನಮ್ಮ ತೆರಿಗೆ, ನಮ್ಮ ಹಕ್ಕುಗಳಿಗಾಗಿ ಒತ್ತಾಯಿಸುತ್ತಿದ್ದೇವೆ. ಆಮೇಲೆ ಅಂತಿಮವಾಗಿ ಬಜೆಟ್ನಲ್ಲಿ ಏನೆಲ್ಲ ಭರವಸೆಗಳನ್ನು ನೀಡಿದ್ದರೂ ಸ್ವತಃ ಪ್ರಧಾನಿ ಮತ್ತು ಅದಕ್ಕೆ ಸಹಿ ಹಾಕಿರುವ ಇಡೀ ರಾಜಕೀಯ ವ್ಯವಸ್ಥೆಯಿಂದ ನೀರಾವರಿಗೆ ಅಥವಾ ಬೆಂಗಳೂರಿನ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಲು ಸಾಧ್ಯವಾಗಲಿಲ್ಲ. ಕೇಂದ್ರವು ಕರ್ನಾಟಕದ ವಿರುದ್ಧ ತಾರತಮ್ಯ ಮಾಡುತ್ತಿದೆ ಎನ್ನುತ್ತಿದ್ದೀರಿ. ಹೌದು, ಅದಕ್ಕಾಗಿಯೇ ನಾವು ಸೋತಿದ್ದೇವೆ. ಫೆಡರಲಿಸಂ ಸಂವಿಧಾನದ ಭಾಗವಾಗಿದೆ. ಹೌದು, ಅದಕ್ಕಾಗಿಯೇ ನಾವು ಸೋತಿದ್ದೇವೆ. ಈ ಬರಗಾಲದಲ್ಲಿ ನಾವು ದೆಹಲಿಗೆ ಹೋಗಬೇಕಿತ್ತು. ನಾವು ನ್ಯಾಯಾಲಯಕ್ಕೆ ಹೋಗಬೇಕಾಗಿತ್ತು. ನಾವು ನಮ್ಮ ಎಲ್ಲ ಎಂಎಲ್ಎಗಳನ್ನು ದೆಹಲಿಗೆ ಕರೆದೊಯ್ದೆವು. ನಾವು ಹೋರಾಟ ಮಾಡಿದೆವು. ನಾವು ಪ್ರತಿಭಟನೆಯನ್ನು ಪ್ರಾರಂಭಿಸಿದ್ದೇವೆ. ನಂತರ ನಾವು ಮತ್ತೆ ಜಗಳವಾಡಿದ್ದೇವೆ, ಆದರೆ ಅವರು ಕೇಳಲಿಲ್ಲ. ನಾವು ಪ್ರಧಾನಿಯವರನ್ನು ಭೇಟಿಯಾಗುವಂತೆ ಮನವಿ ಮಾಡಿದ್ದೆವು, ಆದರೆ ಭೇಟಿಯಾಗಲಿಲ್ಲ. ಗೃಹ ಸಚಿವರ ಜತೆ ಸಭೆ ನಿಗದಿ ಮಾಡಿದರೂ ಗೃಹ ಸಚಿವರು ಒಪ್ಪಲಿಲ್ಲ. ನಂತರ ನಾವು ನ್ಯಾಯಾಲಯಕ್ಕೆ ಹೋಗಬೇಕಾಗಿತ್ತು ಮತ್ತು ನ್ಯಾಯಾಲಯವು ಇದೇನು ಎಂದು ಕೇಳಿದೆ. ಆಗ ನಿನ್ನೆ ಅಥವಾ ಇಂದು ಅವರು ನಾವು ಕೇಳಿದ್ದರಲ್ಲಿ 20% ಬಿಡುಗಡೆ ಮಾಡುತ್ತಿದ್ದಾರೆ ಎಂದು ಹೇಳುತ್ತಿದ್ದಾರೆ. ನಾವು ಪಟ್ಟಣಗಳು ಮತ್ತು ನಗರಗಳ ಸುತ್ತಲೂ ಮಾತನಾಡಿದ ಜನರಲ್ಲಿಯೂ ಇದರ ಕೆಲವು ಅಂಶಗಳಿವೆ. ಇಲ್ಲಿ ರಾಮಮಂದಿರ ಸಮಸ್ಯೆ ಅಲ್ಲ. ಅವರು ಇಲ್ಲಿ ಯಾವ ನೀತಿಗಳನ್ನು ಜಾರಿಗೆ ತಂದಿದ್ದಾರೆ ಎಂಬುದನ್ನು ಆಧರಿಸಿದೆ. ಅವರು ಹಠಾತ್ ಬದಲಾವಣೆಗಳನ್ನು ಮಾಡುತ್ತಾರೆ ಮತ್ತು ಅವುಗಳನ್ನು ನಿಲ್ಲಿಸುತ್ತಾರೆ. ಎಷ್ಟೋ ಯೋಜನೆಗಳನ್ನು ನೀಡಿದರೂ ಯಾವುದನ್ನೂ ಅನ್ವಯಿಸಿಲ್ಲ. ಯಾರೋ ಪಡೆಯುತ್ತಿದ್ದಾರೆ ಮತ್ತು ಯಾರಾದರೂ ಸಿಗುತ್ತಿಲ್ಲ. ನನ್ನ ಪ್ರಕಾರ ಕರ್ನಾಟಕದ ಜನರ ಮನಸ್ಥಿತಿ ಹೀಗಿದೆ. ರಾಜ್ಯ ಸರ್ಕಾರ ಕಾಂಗ್ರೆಸ್ ಆಗಿರಬಹುದು ಮತ್ತು ಕೇಂದ್ರ ಸರ್ಕಾರ ಬಿಜೆಪಿ ಆಗಿರಬಹುದು. ಭಾರತದ ರಾಜಕೀಯ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದ ನಡುವಿನ ರಾಜಕೀಯವು ಸಂಪೂರ್ಣವಾಗಿ ವಿಭಿನ್ನವಾಗಿದೆ, ಏಕೆಂದರೆ ಇಡೀ ಉತ್ತರವು ಮೋದಿಯನ್ನು ಬೆಂಬಲಿಸುತ್ತಿದೆ, ಆದರೆ ಇಡೀ ದಕ್ಷಿಣವು ಈಗ ಸಂಪೂರ್ಣವಾಗಿ ವಿರುದ್ಧವಾಗಿದೆ.
ಅಲೆಯ ವ್ಯತ್ಯಾಸವೂ ಇದೆ. ಇಡೀ ದಕ್ಷಿಣ ಈಗ ಪ್ರಾದೇಶಿಕ ಪಕ್ಷಗಳತ್ತ ಸಾಗುತ್ತಿದೆ. ಆಂಧ್ರ ಟಿಡಿಪಿ ಜೊತೆಗಿದೆ. ಜಗನ್ ಎಲ್ಲ ಡೌನ್ ಆಗಿದೆ. ತೆಲಂಗಾಣದಲ್ಲಿ ಕೆಸಿಆರ್ ಡೌನ್ ಆಗಿದೆ. ನಾವು ತಮಿಳುನಾಡಿನಲ್ಲಿ ನೋಡಿದರೆ ಅದು ಡಿಎಂಕೆ ಅಥವಾ ಎಡಿಎಂಕೆ ಅವರು ಸ್ಥಾನಗಳನ್ನು ಪಡೆಯಲಿದ್ದಾರೆ. ಮೋದಿಗೆ 400 ಸೀಟು ಬರುವುದಿಲ್ಲ. ಅವರು 200 ಅಥವಾ 230 ಮಾತ್ರ ಗರಿಷ್ಠ ಹೋಗುತ್ತದೆ. ಮೋದಿ ಅವರು 10 ವರ್ಷ ಪೂರೈಸಿದ್ದಾರೆ. ಯುಪಿಎ ಸರ್ಕಾರ ಹಾಗೂ ಭಾರತ ಮೈತ್ರಿಕೂಟಕ್ಕೆ ಅವಕಾಶ ನೀಡೋಣ, ನಾವು ಆಶಿಸೋಣ. ನನ್ನ ಪ್ರಕಾರ ಭಾರತ ಮೈತ್ರಿಕೂಟದಲ್ಲಿ ಸಾಕಷ್ಟು ಧೀಮಂತರು ಇದ್ದಾರೆ. ಹಾಗಾಗಿ ನಾವು ಅವರಿಗಾಗಿ ಎದುರು ನೋಡುತ್ತಿದ್ದೇವೆ. ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲಿ ಅವರು ಈಗಾಗಲೇ ಪ್ರಮೋವ್ ಮಾಡಿದ್ದಾರೆ. ಅವರು ಪ್ರಜಾಧ್ವನಿ ಮಾಡಿದ್ದಾರೆ. ನಾವು ಅವರ ಆಲೋಚನೆಗಳಿಗಾಗಿ ಎದುರು ನೋಡುತ್ತಿದ್ದೇವೆ. ಈ ಬಾರಿ ಭಾರತಕ್ಕೆ ಬದಲಾವಣೆ ಖಂಡಿತ ಬೇಕು. ನನ್ನ ಪ್ರಕಾರ ಉತ್ತರ ಭಾಗದಲ್ಲಿ ದೇವಸ್ಥಾನ ರಾಜಕೀಯ ಹೆಚ್ಚು ಪ್ರಭಾವಶಾಲಿಯಾಗಿದೆ. ನಾನು ಅಯೋಧ್ಯೆಗೆ ಭೇಟಿ ನೀಡಲು ಮನಸ್ಸಿಲ್ಲ. ಇದು ಖಂಡಿತವಾಗಿಯೂ ನಮ್ಮ ಇತಿಹಾಸದ ಭಾಗವಾಗಿದೆ. ಆದರೆ ಇದು ನನ್ನ ಜೀವನ ಸುತ್ತುವ ವಿಷಯವಲ್ಲ. ಕರ್ನಾಟಕ ಅವರು ಜನರಿಗೆ ನೀಡುತ್ತಿರುವುದನ್ನು ನಂಬುತ್ತಾರೆ. ಬಿಟ್ಟಿಗಳಂತೆ ಪ್ರಪಂಚದಾದ್ಯಂತ ಉಚಿತಗಳು ಕೆಲಸ ಮಾಡುತ್ತವೆ ಎಂದು ನಾನು ಭಾವಿಸುವುದಿಲ್ಲ. ಕರ್ನಾಟಕದಲ್ಲಿ ಮಾತ್ರ ಜನರು ಅದನ್ನು ನಂಬುತ್ತಾರೆ. ಮಹಿಳೆಯರಿಗೆ ಉಚಿತ ಪಾಸ್ ಇದೆ. ಹೌದು, ಇದು ಮಹಿಳೆಯರಿಗೆ ಉಚಿತ, ಸರಿ? ಇದು ಮಹಿಳೆಯರಿಗೆ ಉಚಿತವಾಗಿದೆ. ಆದರೆ ಇದು ಒಳ್ಳೆಯದಲ್ಲ. ರಾಷ್ಟ್ರ ಅಭಿವೃದ್ಧಿಯಾಗಬೇಕು. ಹಾಗಾದರೆ ಅದನ್ನು ಹೇಗೆ ಮಾಡಲಾಗುತ್ತದೆ ನೀವು ಹೇಳಿ? ಏನು ಮಾಡಬೇಕು? ಕಟ್ಟುನಿಟ್ಟು ಇರಬೇಕು. ಕಟ್ಟುನಿಟ್ಟಿನ ಅದನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಬೇಕು. ಈ ಚುನಾವಣೆ ದೆಹಲಿಗಾಗಿಯೇ ಹೊರತು ಕರ್ನಾಟಕಕ್ಕಲ್ಲವೇ? ಹೌದು ಎಂಪಿ, ಹೌದು ಇದು ಎಂಪಿಗಾಗಿ. ನಾನು ರಾಹುಲ್ ಗಾಂಧಿಗೆ ಮತ ಹಾಕಿದ್ದೇನೆ. ನಾವು ಸಂಸತ್ತಿನ ಸದಸ್ಯರನ್ನು ಆಯ್ಕೆ ಮಾಡುವ ವಿಷಯಗಳು ಸುರಕ್ಷತೆ ಮತ್ತು ನಮಗೆ ಪ್ರಯೋಜನಗಳಾಗಿವೆ. ಇನ್ನು ವಾಜಪೇಯಿ ಹೇಳಿದಂತೆ ಈ ಬಾರಿ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ ಮತ್ತು ಇದು ಸ್ವಲ್ಪ ಆಶ್ಚರ್ಯಕರವಾಗಿದೆ ಮತ್ತು ಅವರು ಅದನ್ನು ಏಕೆ ಮಾಡಿದರು ಎಂದು ನಾವು ಅಶೋಕ್ ಅವರನ್ನು ಕೇಳುತ್ತೇವೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಜೆಡಿಎಸ್ಗೆ ಏನಾಯಿತು ಎಂಬುದನ್ನು ಮೊದಲು ನೋಡಿ. ತಕ್ಕಮಟ್ಟಿಗೆ ಸ್ಥಿರವಾಗಿ ಬಲಶಾಲಿಯಾದ ನಂತರ ಅವರು ಈಗ ಮರೆಯಾಗುತ್ತಿದ್ದಾರೆ. 2020-19 ನಡುವೆ ಜೆಡಿಎಸ್ ಮತಗಳು 20%ರಿಂದ ಅರ್ಧಕ್ಕೆ 10% ಇಳಿದಿದೆ ಮತ್ತು ವಿಧಾನಸಭೆಯಲ್ಲಿ ಅದು 20%-13% ಕುಸಿದಿದೆ. ಇದು ಭಾರಿ ಕುಸಿತವಾಗಿದೆ. ನಿಜವಾಗಿ ಜೆಡಿಎಸ್ ನಶಿಸುತ್ತಿರುವಾಗ ಜೆಡಿಎಸ್ನಂತಹ ಪಕ್ಷವನ್ನು ಏಕೆ ಕಟ್ಟಿಕೊಂಡಿದ್ದೀರಿ ಎಂದು ಮಾಜಿ ಉಪಮುಖ್ಯಮಂತ್ರಿ ಅಶೋಕ ಅವರನ್ನು ಪ್ರಶ್ನಿಸಿದರು ಮತ್ತು ಅವರ ಉತ್ತರವು ತುಂಬಾ ಆಸಕ್ತಿದಾಯಕವಾಗಿತ್ತು. ಕಳೆದ ಬಾರಿ ನೀವು ರಾಜ್ಯವನ್ನು ಮುನ್ನಡೆಸಿದ್ದೀರಿ. ಈ ಬಾರಿ ದೇವೇಗೌಡರು ಯಾಕೆ ಬೇಕಿತ್ತು? ಇದರರ್ಥ ನೀವು ಈ ಬಾರಿ ಸಾಕಷ್ಟು ಸ್ಥಾನಗಳನ್ನು ಗೆಲ್ಲಲಿದ್ದೀರಿ ಎಂದು ಖಚಿತವಾಗಿಲ್ಲ. ವಿಧಾನಸಭೆ ಚುನಾವಣೆಯಲ್ಲಿ ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಸೋಲಿಸಿದ ಕಾಂಗ್ರೆಸ್ ಹೆಚ್ಚಿನ ಸಂಖ್ಯೆಯ ಲೋಕಸಭಾ ಸ್ಥಾನಗಳನ್ನು ಗೆಲ್ಲುತ್ತದೆ ಎಂದು ನೀವು ಗಂಭೀರವಾಗಿ ಚಿಂತಿಸಿದ್ದೀರಿ. ಅದು ಸರಿಯೇ? ಹೌದು, ಬಹುತೇಕ. ನಾನು ಈ ಪ್ರಶ್ನೆಯನ್ನು ಸ್ವೀಕರಿಸುತ್ತೇನೆ ಎಂದು ನಾನು ಭಾವಿಸುತ್ತೇನೆ. ಕರ್ನಾಟಕದಲ್ಲಿ ನಾವು ಚುನಾವಣೆಯಲ್ಲಿ ಸೋತಿದ್ದೇವೆ. ಕೆಲವು ಕಾರಣಗಳಿಂದ ನಾವು ಚುನಾವಣೆಯಲ್ಲಿ ಸೋತಿದ್ದೇವೆ. ಆದರೆ ಕಾರಣಗಳನ್ನು ಬದಿಗಿಟ್ಟು ನಾವು ಚುನಾವಣೆಯಲ್ಲಿ ಸೋತಿದ್ದೇವೆ ಎಂಬುದು ಸತ್ಯ. ಕರ್ನಾಟಕದ ದಕ್ಷಿಣ ಭಾಗವಾದ ಹಳೆ ಮೈಸೂರಿನಲ್ಲಿ ನಮಗೆ ಮತ ಬೇಕಿತ್ತು. ನಾವು ದುರ್ಬಲರು. ನನ್ನ ಪ್ರಕಾರ ಹಾಸನದಲ್ಲಿ, ಮಂಡ್ಯದಲ್ಲಿ, ಕೋಲಾರದಲ್ಲಿ, ಕೆಲವು 3-4 ಜಿಲ್ಲೆಗಳಲ್ಲಿ ನಾವು ದುರ್ಬಲರಾಗಿದ್ದೇವೆ. ಈ ಬಾರಿ 28ರಲ್ಲಿ 28 ಗುಡಿಸಬೇಕೆಂದು ಬಯಸಿದ್ದೇವೆ. ಅದಕ್ಕಾಗಿಯೇ ನಾವು ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದೇವೆ. ಶ್ರೀ ದೇವೇಗೌಡರು. ಆದ್ದರಿಂದ ದೌರ್ಭಾಗ್ಯ ಉತ್ತರವಾಗಿ ಅಶೋಕ ಅವರು ದಕ್ಷಿಣದಲ್ಲಿ ನಾವು ನಿಜವಾಗಿಯೂ ದುರ್ಬಲರಾಗಿದ್ದೇವೆ ಎಂದು ಹೇಳುವುದು ಸಾಕಷ್ಟು ಹೇಳುತ್ತದೆ ಮತ್ತು ನಾವು ಸ್ವಲ್ಪ ಹತಾಶರಾಗಿದ್ದೇವೆ. ಆದರೆ ಜೆಡಿಎಸ್ಗೆ ಏನಾಗಿದೆ ಎಂಬುದೇ ಕುತೂಹಲ ಮೂಡಿಸಿದೆ. ನನ್ನ ಪ್ರಕಾರ ಜೆಡಿಎಸ್ ಮತ್ತು ಬಿಜೆಪಿ ಎರಡು ಜೆಡಿಎಸ್ ಮರೆಯಾಗುತ್ತಿದೆ. 2 ಚುನಾವಣೆಗಳ ಹಿಂದೆ ವಿಧಾನಸಭೆಯಲ್ಲಿ ಈಗ ಅದು 13%. 20 ವರ್ಷಗಳಾದರೂ ಅದು ಕಡಿಮೆ ಆಗಿರಲಿಲ್ಲ. ಹಾಗಾಗಿ ಶ್ರೀ ದೇವೇಗೌಡರು ಕೆಲಸದಿಂದ ಹೊರಗುಳಿಯುತ್ತಿರುವುದರಿಂದ ಅಲ್ಲಿ ಹೆಚ್ಚಿನ ಕ್ರಮಗಳು ನಡೆಯುತ್ತಿಲ್ಲ ಎಂದು ನಾನು ಭಾವಿಸುತ್ತೇನೆ. ಮತ್ತು ನನ್ನ ಪ್ರಕಾರ ಬಿಜೆಪಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣದಲ್ಲಿ ಬಿಜೆಪಿ ಗೆದ್ದು ಬಂದಿದ್ದನ್ನು ಮರೆಯಬೇಡಿ. ಈ ಬಾರಿ ದೇವೇಗೌಡರ ಜೊತೆ ಯಾಕೆ ಹೋದರು? ಏಕೆಂದರೆ ಅವರು ತಮ್ಮನ್ನು ತಾವು ಹಿಂದೆ ಸರಿಯುತ್ತಿದ್ದಾರೆಂದು ನಾನು ಭಾವಿಸುತ್ತೇನೆ ಮತ್ತು ಅವರು ಅವನ ಸಹಾಯವನ್ನು ಬಯಸಿದರು. ಕಳೆದ ಬಾರಿ ಅವರನ್ನು ಕಾಂಗ್ರೆಸ್ ಜೊತೆ ಹೋಗಲು ಬಿಟ್ಟಿದ್ದರು, ಆದರೆ ಅವರು ಇನ್ನೂ 25 ಸ್ಥಾನಗಳನ್ನು ಗೆದ್ದಿದ್ದಾರೆ. ಹಾಗಾಗಿ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಅಧಪತನದಲ್ಲಿದೆ ಎಂದು ತಿಳಿದಿತ್ತು ಮತ್ತು ಅದು ಅವರು ಕಟ್ಟಿದರೆ ಅವರು ಅದರಿಂದ ಏನನ್ನಾದರೂ ಪಡೆಯಬಹುದು.
ಆದರೆ ಕಳೆದ ಬಾರಿ 2019ರಲ್ಲಿ ಬಿಜೆಪಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಕಾರ್ಯರೂಪಕ್ಕೆ ಬರಲಿಲ್ಲ. ಅವರ ಮತಗಳು ಒಂದಕ್ಕೊಂದು ಹೊಂದಿಕೆಯಾಗಲಿಲ್ಲ, ಮತದಾರರು ಪರಸ್ಪರ ವಿರುದ್ಧವಾಗಿದ್ದರು ಅಥವಾ ಇಬ್ಬರೂ ತುಂಬಾ ಕೆಟ್ಟದಾಗಿ ಮಾಡುತ್ತಿದ್ದರು. ನಿಮ್ಮ ಸೈಕೋಲಾಜಿಕಲ್ ವಿಶ್ಲೇಷಣೆಯಲ್ಲಿ ಇದು ಈ ಬಾರಿ ಕಾರ್ಯನಿರ್ವಹಿಸುತ್ತದೆಯೇ? ಆಳವಾದ 2019ರಲ್ಲಿ ನಮ್ಮಲ್ಲೂ ಭಾರಿ ಮೋದಿ ಅಲೆ ಇತ್ತು. ಅಂದರೆ ಎಲ್ಲರೂ ಅದನ್ನು ಗುರುತಿಸಿದ್ದಾರೆ. ಮತ್ತು ಇಲ್ಲಿನ ಜನರನ್ನು ಕೇಳಿದರೆ ರಾಮ ಮಂದಿರ ಅಲೆ ಇದೆಯೇ? ಅಲ್ಲಿಲ್ಲ. ಹಾಗಾಗಿ ಬಿಜೆಪಿ ಉತ್ತರದಲ್ಲಿ ಹೊಂದಿರುವ ಅಜೆಂಡಾವನ್ನು ಹೊಂದಿಲ್ಲ. ಅವರು ಅಲ್ಲಿ ರಾಮ ಮಂದಿರದ ಬಗ್ಗೆ ಹೆಚ್ಚು ಹೇಳಬಹುದು. ಮತ್ತು ಅವರು ಏನು ಹೋರಾಡುತ್ತಿದ್ದಾರೆ? ನಾನು ಹೇಳಲೇಬೇಕು, ಉತ್ತರದಲ್ಲಿಯೂ ಇದು ಪುಲ್ವಾಮಾದಂತೆಯೇ ಇಲ್ಲ. ಹಾಗಾಗಿ ನಾವು ಹೇಳುತ್ತಿರುವುದು ಮಾಯಾ 2019 ಮೋದಿ ಪ್ಲಸ್ ಪುಲ್ವಾಮಾ ಪರಿಣಾಮ. ಬೃಹತ್ ಸ್ವಿಂಗ್ನಲ್ಲಿ ಬಹುಶಃ 50-50. ಈ ಬಾರಿ ನಿಮಗೆ ಪುಲ್ವಾಮಾ ಇಲ್ಲ. 2019ರಲ್ಲಿ ಇಲ್ಲಿಯೂ ಪುಲ್ವಾಮಾ ಪರಿಣಾಮ ಬೀರಿದೆ. ಉತ್ತರದಲ್ಲಿ ಏನಾಗುತ್ತದೆ ಎಂಬುದರ ಬಗ್ಗೆ ದಕ್ಷಿಣವು ಸ್ವಲ್ಪ ದೂರದಲ್ಲಿದೆ ಎಂದು ನಾನು ಭಾವಿಸುತ್ತೇನೆ. ನಾವು ವಿಭಿನ್ನ ಘಟಕಗಳು. ಹಾಗಾದರೆ ಮಾಯಾ ಜೆಡಿಎಸ್ಗೆ ಏನಾಗಿದೆ? ಮತ್ತು ಇದು ಪ್ರತಿದಿನ ಕೆಟ್ಟದಾಗಿದೆ ಮತ್ತು ಕೆಟ್ಟದಾಗಿದೆ. ಸರಿ, ಮೊದಲನೆಯದಾಗಿ ಜನತಾದಳ ಸೆಕ್ಯುಲರ್ ಅನ್ನು ಹೆಚ್ಚು ಹೆಚ್ಚು ಕುಟುಂಬ ಪಕ್ಷವಾಗಿ ನೋಡಲಾಗುತ್ತಿದೆ ಎಂದು ನಾನು ಭಾವಿಸುತ್ತೇನೆ. ಇದು ದೇವೇಗೌಡರು, ಅವರ ಮಕ್ಕಳು ಮತ್ತು ಅವರ ಮಕ್ಕಳ ಮಕ್ಕಳು. ಆದರೆ ವಾಸ್ತವವಾಗಿ ಅವರ ಮೊಮ್ಮಗ ಪ್ರಜ್ವಲ್ ಇದೀಗ ಲೈಂಗಿಕ ದೌರ್ಜನ್ಯದಿಂದ ಹೊರಬರುವ ಭಯಾನಕ ಆರೋಪಗಳೊಂದಿಗೆ ಪಕ್ಷವನ್ನು ಬಹಳ ಕಠಿಣ ಪರಿಸ್ಥಿತಿಯಲ್ಲಿ ಇರಿಸಿದ್ದಾರೆ. ಪ್ರಜ್ವಲ್ ಅವರೇ ದೇಶ ಬಿಟ್ಟು ಹೋಗಿದ್ದಾರೆ. ಆದರೆ ಇದು ಖಂಡಿತವಾಗಿಯೂ ನನ್ನ ಪ್ರಕಾರ ಮಹಿಳೆಯರಿಗೆ ಇದು ನಿಜವಾಗಿದ್ದರೆ, ಆರೋಪಗಳು ನಿಜವಾಗಿದ್ದರೆ, ಮಹಿಳೆಯರು ಅನುಭವಿಸಿದ ಭಯಾನಕತೆಯ ಹೊರತಾಗಿ ರಾಜಕೀಯವಾಗಿಯೂ ಇದು ಖಂಡಿತವಾಗಿಯೂ ಮೈತ್ರಿಗೆ ಒಳ್ಳೆಯ ಸುದ್ದಿಯಲ್ಲ ಎಂದು ಜನರು ಈಗಾಗಲೇ ಪ್ರಶ್ನಿಸುತ್ತಿದ್ದಾರೆ. ಕಾಂಗ್ರೆಸ್ ಈಗಾಗಲೇ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸುತ್ತಿದೆ ಮತ್ತು ಆರೋಪಗಳ ಬಗ್ಗೆ ನಿಮಗೆ ಈಗಾಗಲೇ ತಿಳಿದಿರುವಾಗ ನೀವು ಈ ವ್ಯಕ್ತಿಯೊಂದಿಗೆ ಸಂಬಂಧ ಹೊಂದಿದ್ದೀರಿ. ಇದು ಬಹಳ ಟ್ರಿಕಿ ಭಾಗವಾಗಿದೆ. ಆರೋಪಗಳನ್ನು ಬಿಜೆಪಿ ನಾಯಕತ್ವದೊಂದಿಗೆ ಹಂಚಿಕೊಳ್ಳಲಾಗಿದೆ ಎಂದು ವರದಿಯಾಗಿದೆ. ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲಾಗಿದೆ. ಆದರೆ ಅವರು ಇನ್ನೂ ಮುಂದೆ ಹೋಗಿ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದರು. ಬಹುಶಃ ಅದು ದೇವೇಗೌಡರು ಮಾಡಿದ ಕಠಿಣ ಚೌಕಾಶಿ ಅಂಶವಾಗಿದೆ. ನೀವು ನನ್ನ ಮೊಮ್ಮಗನಿಗೆ ಹಾಸನದಿಂದ ಟಿಕೆಟ್ ಕೊಡಿ, ಆಗ ನಾನು ನಿಮ್ಮೊಂದಿಗೆ ಸೇರುತ್ತೇನೆ. ಹಾಗಾದರೆ ಈ ಭಯಾನಕ ಹಗರಣದ ವಿರುದ್ಧ ಅವರು ಹೇಗೆ ಹೋರಾಡುತ್ತಿದ್ದಾರೆ? ಬಿಜೆಪಿ ಮತ್ತು ಜೆಡಿಎಸ್ ಹೋರಾಟ ಹೇಗೆ? ಬಿಜೆಪಿಯವರು ಏನನ್ನೂ ಹೇಳುತ್ತಿಲ್ಲ. ಮಾಜಿ ಮುಖ್ಯಮಂತ್ರಿ ದೇವೇಗೌಡರ ಪುತ್ರ ಕುಮಾರಸ್ವಾಮಿ ಅವರು ತಮ್ಮ ಸಹೋದರ ಮತ್ತು ಸೋದರಳಿಯರಿಂದ ಸಂಪೂರ್ಣ ದೂರ ಉಳಿದಿದ್ದಾರೆ. ಇದಕ್ಕೆ ದೇವೇಗೌಡರ ಹೆಸರನ್ನು ಎಳೆದು ತರಬೇಡಿ ಎನ್ನುತ್ತಿದ್ದಾರೆ. ಅವರು ಪ್ರತ್ಯೇಕವಾಗಿ ವಾಸಿಸುತ್ತಾರೆ, ನಾವು ಪ್ರತ್ಯೇಕವಾಗಿ ವಾಸಿಸುತ್ತೇವೆ. ಹಾಗಾದರೆ ಕುಟುಂಬ ಪಕ್ಷಕ್ಕೆ ಇದ್ದಕ್ಕಿದ್ದಂತೆ ಏನಾಯಿತು? ಬಹುಶಃ ತಂದೆ, ನೆಚ್ಚಿನ ಮಗ, ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ. ಆದ್ದರಿಂದ ಕುಟುಂಬವು ಏಕಕೇಂದ್ರಿಕ ವಲಯಗಳಿಂದ ಬಂದಿದೆ, ಕೇವಲ ಒಂದು ಚಿಕ್ಕ ವೃತ್ತವೇ? ಇದು ಅವರ ಹೆಂಡತಿಯರು, ಅವರ ಮಕ್ಕಳು ಎಂದು ನೋಡುತ್ತಿದೆ. ಆದರೆ ಸದಾ ಸಹೋದರ ರೇವಣ್ಣ ಅವರಿಗಿಂತ ಮುಂದಿರುವ ಮಗ ಕುಮಾರಸ್ವಾಮಿಯವರೇ. ಅದು ಕುತೂಹಲಕಾರಿಯಾಗಿದೆ ಮತ್ತು ಅದರಿಂದ ಮುಂದುವರಿಯುತ್ತಾ ಬಹಳಷ್ಟು ಜನರು ಹೇಳುತ್ತಾರೆ, ಈ ದೇಶದ ಇತರ ಅನೇಕ ರಾಜ್ಯಗಳಂತೆ ಚುನಾವಣೆಗಳು ಎಲ್ಲ ಜಾತಿಯ ಬಗ್ಗೆ. ರಾಜಕೀಯ ಎಂದರೆ ಜಾತಿ ರಾಜಕಾರಣ. ಅದು ನಿಜವೇ? ಈ ಚುನಾವಣೆಯಲ್ಲಿ ನಿರ್ಣಾಯಕವಾಗಿರುವ ಜಾತಿಗಳನ್ನು ನೋಡಿ. ಕರ್ನಾಟಕದಲ್ಲಿ ಜಾತಿ ಮುಖ್ಯ. ಬಿಜೆಪಿಯನ್ನು ಬೆಂಬಲಿಸುವ ಜಾತಿಗಳು ಲಿಂಗಾಯತರು, ಒಬ್ಬರು, ಮೇಲ್ಜಾತಿಗಳು ಮತ್ತು ಸಹಜವಾಗಿ ಈಗ ಅವರ ಮಿತ್ರ ಪಕ್ಷವಾದ ಜೆಡಿಎಸ್ ಅನ್ನು ಒಕ್ಕಲಿಗರು ಬಲವಾಗಿ ಬೆಂಬಲಿಸಿದ್ದಾರೆ. ಪರಿಶಿಷ್ಟ ಜಾತಿಗಳು, ಆದಿವಾಸಿಗಳು ಮತ್ತು ಅಲ್ಪಸಂಖ್ಯಾತರು, ಮುಸ್ಲಿಮರು ಕಾಂಗ್ರೆಸ್ ಅನ್ನು ಹೆಚ್ಚಾಗಿ ಬೆಂಬಲಿಸುತ್ತಾರೆ. ಈಗ ಅವು ಕರ್ನಾಟಕದಾದ್ಯಂತ ಎಲ್ಲಿ ನೆಲೆಗೊಂಡಿವೆ ಮತ್ತು ವಿತರಿಸಲಾಗಿದೆ. 3 ವಿಭಿನ್ನ ಪ್ರದೇಶಗಳು. ವಾಯುವ್ಯದಲ್ಲಿ ಹೈದರಾಬಾದ್ ಕರ್ನಾಟಕ ಮತ್ತು ಪಶ್ಚಿಮದಲ್ಲಿ ಲಿಂಗಾಯತರು. ಇದು ಬಿಜೆಪಿಗೆ ಪ್ರಬಲ ಕ್ಷೇತ್ರವಾಗಿದೆ. ದಕ್ಷಿಣದಲ್ಲಿ ಒಕ್ಕಲಿಗರು ಮತ್ತು ಪೂರ್ವದಲ್ಲಿ ಇಡೀ ವಿಸ್ತಾರದಲ್ಲಿ ಎಸ್ಸಿ ಮತದಾರರು ಪ್ರಾಬಲ್ಯ ಹೊಂದಿದ್ದಾರೆ ಮತ್ತು ಕಾಂಗ್ರೆಸ್ನ ಪ್ರಬಲ ಕ್ಷೇತ್ರವಾಗಿದೆ. ಆದರೆ ಜಾತಿಯ ಹೊರತಾಗಿ ಒಂದು ರೀತಿಯ ಗ್ರಾಮ ನಗರ ವಿಭಜನೆ ಇದೆ ಮತ್ತು ಬಿಜೆಪಿ ಹೆಚ್ಚು ಪ್ರಬಲವಾದ ನಗರ ಪಕ್ಷವಾಗಿದೆ. ಇವರ ಮತಗಳನ್ನು ನೋಡಿದರೆ ಗ್ರಾಮೀಣ ಪ್ರದೇಶದಲ್ಲಿ ಬಿಜೆಪಿ 45 ಹಾಗೂ ನಗರ ಪ್ರದೇಶದಲ್ಲಿ 55ರಷ್ಟು ಮತಗಳನ್ನು ಪಡೆದರೆ ಕಾಂಗ್ರೆಸ್ ಪಕ್ಷಕ್ಕೆ ತದ್ವಿರುದ್ಧವಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ 70% ಮತ್ತು ನಗರ ಪ್ರದೇಶದಿಂದ 30% ಮತಗಳು. ಸಹಜವಾಗಿಯೇ ಜೆಡಿಎಸ್ ಬಹುತೇಕ ಗ್ರಾಮೀಣ ಪಕ್ಷವಾಗಿದೆ ಮತ್ತು ಸಹಜವಾಗಿ ಜೆಡಿಎಸ್ ಸಂಪೂರ್ಣವಾಗಿ ಗ್ರಾಮೀಣ ಪಕ್ಷವಾಗಿದೆ. ಹಾಗಾಗಿ ನೀವು ಕರ್ನಾಟಕದಾದ್ಯಂತ ಸಂಚರಿಸಿದಾಗ ಅಲ್ಲಿ ವಿವಿಧ ಪಕ್ಷಗಳ ಭದ್ರಕೋಟೆಗಳನ್ನು ಕಾಣಬಹುದು.
ಮತ್ತು ಬಹಳ ವಿಶಾಲವಾಗಿ ಹೇಳುವುದಾದರೆ ಬಾಂಬೆ ಕರ್ನಾಟಕದಲ್ಲಿ ತುಂಬಾ ಪ್ರಬಲವಾಗಿದೆ ಮತ್ತು ಪಶ್ಚಿಮದಲ್ಲಿ ಜೆಫ್ಟ್ಸ್ ನಾವು ಹೇಳಿದಂತೆ ದಕ್ಷಿಣದಲ್ಲಿ ಬಹಳ ಪ್ರಬಲವಾಗಿದೆ ಮತ್ತು ಕಾಂಗ್ರೆಸ್ ಹೈದರಾಬಾದ್ ಕರ್ನಾಟಕ ಪೂರ್ವ ಈಶಾನ್ಯದಲ್ಲಿ ಪ್ರಬಲವಾಗಿದೆ. ಅದು ಇಲ್ಲಿ ವಿಶಾಲವಾದ ರಾಜಕೀಯ ವಿಭಜನೆಯಾಗಿದೆ. ಹಾಗಾಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದಾಗ ಈ ಚುನಾವಣೆಯಲ್ಲಿ ಯಾರು ಗೆಲ್ಲುತ್ತಾರೆ ಎಂಬ ತಪ್ಪು ಕಲ್ಪನೆ ಬರಬಹುದು. ಹೌದು, ಪ್ರತಿ ಕ್ಷೇತ್ರದಲ್ಲೂ ಸದಾ ಪೈಪೋಟಿ ಇದ್ದರೂ ಪ್ರಬಲ ಪಕ್ಷ ಇದ್ದೇ ಇರುತ್ತದೆ. ಅಂದರೆ ಪಶ್ಚಿಮದಲ್ಲಿ ನೀವು ಒಕ್ಕಲಿಗರನ್ನು ಹೊಂದಿದ್ದೀರಿ, ನೀವು ಇನ್ನೂ ನಿರ್ದಿಷ್ಟ ಪ್ರಮಾಣದ ಕಾಂಗ್ರೆಸ್ ಅನ್ನು ಹೊಂದಿದ್ದೀರಿ. ಅದೇ ರೀತಿ ಬಾಂಬೆ ಕರ್ನಾಟಕದಲ್ಲಿ ನೀವು ಇನ್ನೂ ಬಿಜೆಪಿಯನ್ನು ಹೊಂದಿದ್ದೀರಿ. ಆದರೆ ನಿಮ್ಮಲ್ಲಿ ಕಾಂಗ್ರೆಸ್ ಕೂಡ ಇದೆ, ಆದರೆ ಪ್ರಬಲ ಪಕ್ಷವು ಸಾಮಾನ್ಯವಾಗಿ ಸ್ಪಷ್ಟವಾಗಿರುತ್ತದೆ. ಜಾತಿಯ ಜೊತೆಗೆ ಈ ಚುನಾವಣೆಯಲ್ಲಿ ಪ್ರಮುಖ ಅಂಶವೆಂದರೆ ಮುಸ್ಲಿಂ ಸಮುದಾಯ ಮತ್ತು ಮುಸ್ಲಿಮರಿಗೆ ಈ ರಾಜ್ಯದಲ್ಲಿ 4% ಮೀಸಲಾತಿ. ಈಗ ಇದು ಬಹುಶಃ 25 ವರ್ಷಗಳ ಹಿಂದೆ ಸಂಭವಿಸಿದೆ ಮತ್ತು ನಂತರ ಅದನ್ನು ಜಾರಿಗೊಳಿಸಲಾಗಿದೆ ಮತ್ತು ಸುಪ್ರೀಂ ಕೋರ್ಟ್ ಇದನ್ನು ಅನುಮೋದಿಸಿದೆ. ಆದರೆ ಪ್ರಧಾನಿ ಇದನ್ನು ಬಹಳ ಬಲವಾಗಿ ಎತ್ತುತ್ತಿದ್ದಾರೆ ಮತ್ತು ಮುಸ್ಲಿಂ ಹಿತಾಸಕ್ತಿಗಳು ಕಾಂಗ್ರೆಸ್ ಪಕ್ಷದಲ್ಲಿ ಮುಂಚೂಣಿಯಲ್ಲಿವೆ ಎಂದು ಹೇಳುತ್ತಿದ್ದಾರೆ. ಹೀಗಾಗಿ ಮುಸ್ಲಿಮರಿಗೆ 4% ಮೀಸಲಾತಿ ನೀಡುವ ಕುರಿತು ಮುಖ್ಯಮಂತ್ರಿ ಜತೆ ಮಾತನಾಡಿದ್ದೇವೆ. ನೀವು ಮುಸ್ಲಿಮರಿಗೆ ಮೀಸಲಾತಿಯನ್ನು ಹೆಚ್ಚಿಸಬೇಕೆಂದು ಅವರು ಹೇಳುತ್ತಿದ್ದಾರೆ. ನೀನು ಹಿಂದೂ ವಿರೋಧಿ. ಇಲ್ಲ, ಇದು ಸಂಪೂರ್ಣವಾಗಿ ಸುಳ್ಳು, ಸಂಪೂರ್ಣ ಸುಳ್ಳು. 30 ವರ್ಷಗಳಿಂದ ಮುಸ್ಲಿಮರಿಗೆ ಮೀಸಲಾತಿ ಇದೆ. 1984ರಿಂದ ಮುಸ್ಲಿಮರಿಗೆ 4% ಮೀಸಲಾತಿ. ಅವರೇಕೆ ಸುಮ್ಮನಿದ್ದಾರೆ? 2008ರಿಂದ 2013ರವರೆಗೆ ಅವರು ಅಧಿಕಾರದಲ್ಲಿದ್ದರು. ಅವರೇನು ಮಾಡುತ್ತಿದ್ದರು? ಮತ್ತು ಬಿಜೆಪಿಯ ಸರ್ಕಾರದ ಕೊನೆಯ ವರ್ಷದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಈ 4% ಮೀಸಲಾತಿಯನ್ನು ರದ್ದುಗೊಳಿಸಿದರು. ಮುಸ್ಲಿಂ ಮುಖಂಡರು ಸುಪ್ರೀಂ ಕೋರ್ಟ್ ಮೊರೆ ಹೋದರು. ಇದಕ್ಕೆ ಬಸವರಾಜ ಬೊಮ್ಮಾಯಿ ಸರ್ಕಾರ ಯಥಾಸ್ಥಿತಿ ಮುಂದುವರಿಸುವುದಾಗಿ ಅಫಿಡವಿಟ್ ಸಲ್ಲಿಸಿದೆ. ಬೊಮ್ಮಾಯಿ ಸರ್ಕಾರವೇ ಯಥಾಸ್ಥಿತಿ ಮುಂದುವರಿಯಲಿದೆ ಎಂದು ಅವರು ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿದ್ದಾರೆ. ಆದರೆ ನರೇಂದ್ರ ಮೋದಿ ಅವರು ಯಾಕೆ ಸುಳ್ಳು ಹೇಳುತ್ತಿದ್ದಾರೆ ಎಂಬುದು ಗೊತ್ತಿಲ್ಲ. ಮತಗಳನ್ನು ಧ್ರುವೀಕರಿಸುವ ಸಲುವಾಗಿ, ಮುಸ್ಲಿಮರ ವಿರುದ್ಧ ಹಿಂದುಳಿದ ಸಮುದಾಯಗಳನ್ನು ಸ್ಥಾಪಿಸುವ ಸಲುವಾಗಿ, ಹಿಂದುಳಿದ ಸಮುದಾಯದ ಮತಗಳಿಗಾಗಿ ಅವರು ಈ ಸುಳ್ಳನ್ನು ಕಟ್ಟುತ್ತಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಮುಸ್ಲಿಂ ಹಿಂದೂ ಬಾಂಧವ್ಯ ಚೆನ್ನಾಗಿದೆಯೇ? ಇದು ಒಳ್ಳೆಯದು. ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಿದೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿದೆ. ಇಲ್ಲಿ ಕಾನೂನು ಸುವ್ಯವಸ್ಥೆ ಸ್ವಲ್ಪ ಸಮಸ್ಯೆಯಾಗಿದೆ ಎನ್ನುತ್ತಿದ್ದಾರೆ. ಇಲ್ಲ, ಯಾವುದೇ ಸಮಸ್ಯೆ ಇಲ್ಲ. ಕಾನೂನು ಸುವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಇಡೀ ದೇಶದಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ. ಆದ್ದರಿಂದ 4% ಮೀಸಲಾತಿಯ ಈ ಸಮಸ್ಯೆಯನ್ನು ಮುಸ್ಲಿಂ ಸಮಸ್ಯೆ ಕರ್ನಾಟಕ ಮಾತ್ರವಲ್ಲ, ಪ್ರಧಾನಿ ಇದ್ದಕ್ಕಿದ್ದಂತೆ ಪ್ರಾರಂಭಿಸಿದರು ಮತ್ತು ಅಮಿತ್ ಶಾ ಮೊದಲ ಹಂತದ ನಂತರ ಅದನ್ನು ದೇಶಾದ್ಯಂತ ಬಲವಾಗಿ ಎತ್ತಿದರು. ಇದು ಕರ್ನಾಟಕದ ಹಳೆಯ ವಿಚಾರ ಎಂದು ನೀವು ಹೇಳಿದ್ದು ಸರಿ ಎನಿಸುತ್ತದೆ. ಕಳೆದ ವರ್ಷ ವಿಧಾನಸಭೆ ಚುನಾವಣೆಗೆ ಮುನ್ನ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿದಾಗ ಅವರು ಅದನ್ನು ತಂದರು. ಅವರು ಈಗ ಅದನ್ನು ತರುತ್ತಿದ್ದಾರೆ, ಏಕೆಂದರೆ ಕರ್ನಾಟಕದಲ್ಲಿ ಅವರಿಗೆ ಅನೇಕ ಸಮಸ್ಯೆಗಳಿವೆ ಎಂದು ನಾನು ಭಾವಿಸುವುದಿಲ್ಲ ಮತ್ತು ರಾಷ್ಟ್ರೀಯವಾಗಿ ಅದು ಅವರ ಮುಖ್ಯ ವಿಷಯವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಮುಸ್ಲಿಂ ಮೀಸಲಾತಿ ಮತ್ತು ಕಾಂಗ್ರೆಸ್ ಮುಸ್ಲಿಂ ಲೀಗ್ ಪ್ರಣಾಳಿಕೆಯನ್ನು ಹೇಗೆ ಪಡೆದುಕೊಂಡಿದೆ ಮತ್ತು ಅಂತಹ ವಿಷಯಗಳ ಬಗ್ಗೆ ಅವು ನಡೆಯುತ್ತಿವೆ. ಹಾಗಾಗಿ ಬಿಜೆಪಿ ಪ್ರಚಾರದಲ್ಲಿ ಈ ಚುನಾವಣೆಯಲ್ಲಿ ಪ್ರಮುಖ ಪ್ರೇರಕ ಶಕ್ತಿಯಾಗಿದೆ ಎಂದು ನಾನು ಭಾವಿಸುತ್ತೇನೆ. ಆದರೆ ವಿಧಾನಸಭೆ ಚುನಾವಣೆಯಲ್ಲಿ ಅದು ಕೆಲಸ ಮಾಡಲಿಲ್ಲ ಎಂದು ಬಾಜ್ ಅವರು ಮಾಯ ಹೇಳಿದ್ದಾರೆ. ನನ್ನ ಪ್ರಕಾರ ಬೊಮ್ಮಾಯಿ ವಾಸ್ತವವಾಗಿ ಅದನ್ನು ಸ್ಕ್ರ್ಯಾಪ್ ಮಾಡಲು ಪ್ರಯತ್ನಿಸಿದರು. ಅವರ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಅವರು ಸಮಸ್ಯೆಯನ್ನು ಮಾಡಲು ಪ್ರಯತ್ನಿಸಿದರು, ಆದರೆ ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ಒಮ್ಮೆ ವಿಫಲವಾದಾಗ ಈಗ ಮತ್ತೆ ಏಕೆ ಎತ್ತುತ್ತಿದ್ದಾರೆ? ಅವರು ಇಲ್ಲಿ ಮಾಡಲು ಪ್ರಯತ್ನಿಸುತ್ತಿರುವುದು ಆ ವಿಭಜನೆಯನ್ನು ಸೃಷ್ಟಿಸುವುದು. ಕರಾವಳಿ ಕರ್ನಾಟಕದಲ್ಲಿ ಪಶ್ಚಿಮ ಭಾಗದಲ್ಲಿ ದುರದೃಷ್ಟವಶಾತ್ ಘರ್ಷಣೆ ಇದೆ. ದುರದೃಷ್ಟವಶಾತ್ ಸಮುದಾಯಗಳ ನಡುವೆ ಘರ್ಷಣೆ ಇದೆ. ಇದನ್ನು ರಾಜಕೀಯ ಉದ್ದೇಶಗಳಿಗಾಗಿ ಬೀಸಲಾಗುತ್ತಿದೆ. ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಇತ್ತೀಚೆಗೆ ಕರ್ನಾಟಕದ ಕಾಲೇಜೊಂದರಲ್ಲಿ ಯುವಕನೊಬ್ಬ ಯುವತಿಯೊಬ್ಬಳನ್ನು ಕೊಂದ ಅತ್ಯಂತ ದಾರುಣ ಅಪರಾಧವೊಂದು ನಡೆದಿದೆ. ಪುರುಷ ಮುಸ್ಲಿಂ, ಮಹಿಳೆ ಹಿಂದೂ. ಬಿಜೆಪಿಯು ಅದನ್ನೇ ಬಳಸುತ್ತಿದೆ. ಪಕ್ಷದ ಮುಖ್ಯಸ್ಥರೂ ಆಗಿರುವ ಜೆ.ಪಿ. ನಡ್ಡಾ ಅವರು ಕೆಳಗಿಳಿದು ಕುಟುಂಬದವರ ಜತೆ ಮಾತನಾಡಿದ್ದು ಲವ್ ಜಿಹಾದ್ ಎಂಬ ಮಾತನ್ನು ಎತ್ತಿದ್ದಾರೆ. ಆ ಬಗ್ಗೆ ಮಾತನಾಡುತ್ತಿದ್ದಾರೆ. ಈ ಸಂಪೂರ್ಣ ಮುಸ್ಲಿಂ ಅಂಶವನ್ನು ಹೆಚ್ಚಿಸಲು ಅವರು ಏನು ಮಾಡಬಹುದು ಎಂಬುದನ್ನು ಅವರು ಪ್ರಯತ್ನಿಸುತ್ತಿದ್ದಾರೆ. ಮತ್ತು ವಿಪರ್ಯಾಸವೆಂದರೆ ಈ ಸಂಪೂರ್ಣ ಮೀಸಲಾತಿಯು ದೇವೇಗೌಡರು ಮುಖ್ಯಮಂತ್ರಿಯಾಗಿದ್ದಾಗ ಅವರ ಮಿತ್ರರಾಗಿದ್ದಾಗ ಬಂದಿತು. ಇದು ಇತ್ತೀಚಿನ ವಿಷಯವಲ್ಲ. ಮತ್ತು ಆ ಕೆಫೆಯಲ್ಲಿ ಈ ಸ್ಪೋರ್ಟ್ ರಾಮೇಶ್ವರಂ ಕೆಫೆ. ಅವರು ಮತ್ತೆ ಹೇಳುತ್ತಿರುವುದು ಕಾನೂನು ಮತ್ತು ಸುವ್ಯವಸ್ಥೆ ಮತ್ತು ಮುಸ್ಲಿಂ ಭಯೋತ್ಪಾದಕರು. ಅಲ್ಲದೆ ಸಂವಿಧಾನವು ಧರ್ಮಾಧಾರಿತ ಮೀಸಲಾತಿಯನ್ನು ಒದಗಿಸಿಲ್ಲ ಎಂದು ಬಿಜೆಪಿ ಕಾರ್ಯಕರ್ತರು ಆಗಾಗ್ಗೆ ಹೇಳುತ್ತಾರೆ.
ಆದರೆ ಇದು ಧರ್ಮಾಧಾರಿತ ಮೀಸಲಾತಿ ಅಲ್ಲ. ಇದು ಆರ್ಥಿಕ ದುರ್ಬಲ ವರ್ಗ ಆಧಾರಿತ ಮೀಸಲಾತಿಯಾಗಿದ್ದು ಇದರಲ್ಲಿ ಯಾರಾದರೂ ಬೀಳಬಹುದು. ಮತ್ತು ಹಿಂದಿನ ದಿನ ಯಾರೋ ನಮಗೆ ಹೇಳಿದ ಮಾತನ್ನು ಗಮನಿಸಿದರೆ, ಈಗಿನ ರಾಜ ಮೈಸೂರು ಅವರ ಸಮಾಜ ಸುಧಾರಕ ಅಜ್ಜ ಬಹುಶಃ 80 ಅಥವಾ 100 ವರ್ಷಗಳ ಹಿಂದೆ ಮೀಸಲಾತಿಯನ್ನು ಪರಿಚಯಿಸಿದರು. ಆದ್ದರಿಂದ ಇದು ಧಾರ್ಮಿಕ ಮೀಸಲಾತಿಯಂತೆಯೇ ಅದೇ ವರ್ಗದಲ್ಲಿಲ್ಲ. ಇದು ಆರ್ಥಿಕ ದುರ್ಬಲ ವರ್ಗಗಳಲ್ಲಿ ಒಂದಾಗಿದೆ. ಹೀಗಾಗಿಯೇ ಅವರಿಗೆ ಈ ಮೀಸಲಾತಿ ಸಿಕ್ಕಿದೆ. ಈ ರಾಜ್ಯ ಸರ್ಕಾರ ನೀಡಿರುವ 5 ಗ್ಯಾರಂಟಿಗಳ ಬಗ್ಗೆ ನೀವು ಹಿಂದೆ ಹೇಳಿದ್ದಕ್ಕೆ ನಾನು ಹಿಂತಿರುಗಲು ಬಯಸುತ್ತೇನೆ ಮತ್ತು ಅವೆಲ್ಲವನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ. ಆದರೆ ನಿಮಗೂ ಮೋದಿ ಗ್ಯಾರಂಟಿ ಇದೆ. ಹಾಗಾಗಿ ಮೋದಿಯವರ ಗ್ಯಾರಂಟಿಗಿಂತ ಕರ್ನಾಟಕ 5 ಗ್ಯಾರಂಟಿ. ಯಾರು ಯಾರನ್ನು ನಕಲು ಮಾಡುತ್ತಿದ್ದಾರೆ ಮತ್ತು ಕರ್ನಾಟಕದಲ್ಲಿ ಯಾರು ಹೆಚ್ಚು ಪರಿಣಾಮಕಾರಿ? ನಿಮಗೆ ರಾಜಕೀಯ ಪಕ್ಷಗಳು ಗೊತ್ತು. ಈ ರೀತಿ ಭರವಸೆ ನೀಡಿದರೆ ಬಡವರ ಕಲ್ಯಾಣವಾಗುತ್ತದೆ. ಇನ್ನೊಂದು ಪಕ್ಷ ಮಾಡುತ್ತಿದ್ದರೆ ಅದು ಬಿಟ್ಟಿ ಸೊಪ್ಪು. ನನ್ನ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆ ಭರವಸೆಗಳೊಂದಿಗೆ ನಿಜವಾಗಿಯೂ ದಾರಿ ಮಾಡಿಕೊಟ್ಟಿತು. ಅದು ತುಂಬಾ ಕಡಿಮೆಯಾಗಿದೆ. ಮತ್ತು ಅದಕ್ಕೆ ಪ್ರತಿಕ್ರಿಯೆಯಾಗಿ ಪ್ರಧಾನಿ ಮೋದಿ ಅವರು ತಮ್ಮದೇ ಆದ ಭರವಸೆಗಳ ಆವೃತ್ತಿಯಲ್ಲೂ ಪರಿಚಯಿಸಿದ್ದಾರೆ. ನನ್ನ ಪ್ರಕಾರ ಕರ್ನಾಟಕದಲ್ಲಿ ಆದರೂ ಬಿಜೆಪಿ ಕಾಂಗ್ರೆಸ್ ಮಾಡಿದ್ದನ್ನು ಯಶಸ್ವಿಯಾಗಿ ಅನುಸರಿಸುತ್ತಿದೆ. ಮಹಿಳೆಯರಿಗೆ ಉಚಿತ ಬಸ್ ಪಾಸ್ಗಳು ಅದ್ಭುತವಾಗಿದೆ ಎಂದು ನಾವು ಕುಮಾರಸ್ವಾಮಿ ಹೇಳಿದ್ದೇವೆ, ಏಕೆಂದರೆ ಇದು ಮಹಿಳೆಯರಿಗೆ ಸಾರ್ವಜನಿಕ ಸ್ಥಳಗಳನ್ನು ಆಕ್ರಮಿಸಲು ಮತ್ತು ಅವರು ಬಯಸಿದ ಸ್ಥಳಕ್ಕೆ ಹೋಗಲು ಅನುವು ಮಾಡಿಕೊಡುತ್ತದೆ. ಇದು ಮಹಿಳೆಯರನ್ನು ದಾರಿ ತಪ್ಪಿಸುತ್ತಿದೆ, ಗ್ರಾಮೀಣ ಮಹಿಳೆಯರನ್ನು ದಾರಿ ತಪ್ಪಿಸುತ್ತಿದೆ ಎಂದು ಕುಮಾರಸ್ವಾಮಿ ಹೇಳಿದ್ದರು. ಅದಕ್ಕಾಗಿ ಅವರು ನಂತರ ಕ್ಷಮೆ ಕೇಳಬೇಕಾಯಿತು. ಆದರೆ ಕಾಂಗ್ರೆಸ್ ಅದಕ್ಕಿಂತ ಮುಂದಿದೆ ಎಂದು ನಾನು ಭಾವಿಸುತ್ತೇನೆ. ಇದರಲ್ಲಿ ಕರು ಮತ್ತು ಅದರಲ್ಲಿ ಬಹಳಷ್ಟು ಕಾರ್ಯಗತಗೊಳಿಸಲಾಗಿದೆ ಎಂದು ನೀವು ಉಲ್ಲೇಖಿಸಿದ್ದೀರಿ ಮತ್ತು ಮೈದಾನದಲ್ಲಿ ಅದು ನಿಜವೆಂದು ನಾವು ಕಂಡುಕೊಂಡಿದ್ದೇವೆ. ಮತ್ತು ಅನೇಕ ಮಹಿಳಾ ರೈತರು ವಾಸ್ತವವಾಗಿ ತಿಂಗಳಿಗೆ 2,000 ರೂಪಾಯಿಗಳನ್ನು ಪಡೆಯುತ್ತಿದ್ದರು. ಇದು 5 ಖಾತರಿಗಳಲ್ಲಿ ಒಂದಾಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ತಿಂಗಳಿಗೆ 2,000 ರು ಹಣ ಉಪಯುಕ್ತವಾಗಿದೆ. ಹಾಗಾಗಿ ಕಾಂಗ್ರೆಸ್ಗೆ ಮತ ಹಾಕುತ್ತೇನೆ. ನಮಸ್ಕಾರ. ಆಕೆಗೆ ಸರ್ಕಾರದಿಂದ 2,000 ರೂಪಾಯಿ ಸಿಕ್ಕಿದೆ. ನೀವು 2,000 ರೂಪಾಯಿಗಳನ್ನು ಪಡೆಯುತ್ತೀರಾ? ಹೌದು, ನಾನು ಅದನ್ನು ಪಡೆಯುತ್ತಿದ್ದೇನೆ. ಸರಕಾರದಿಂದ ಎಷ್ಟು ಸಿಗುತ್ತಿದೆ? 2,000 ರೂಪಾಯಿ. 2,000 ರೂಪಾಯಿ. 2,000 ರೂಪಾಯಿ. ನೀವು ಏನಾದರೂ ಹೇಳಲು ಬಯಸುವಿರಾ? ನನಗೂ 2,000 ರೂಪಾಯಿ ಸಿಗುತ್ತಿದೆ. ನನಗೂ 2,000 ರೂಪಾಯಿ ಸಿಗುತ್ತಿದೆ. ಹಾಗಾಗಿ ಮಾಯಾ ಹೇಳುವಂತೆ ಇದು ಬಿಟ್ಟಿ ವಿಚಾರದಲ್ಲಿ 2 ಪಕ್ಷಗಳು ಭಿನ್ನ ಅಭಿಪ್ರಾಯಗಳನ್ನು ಹೊಂದಿವೆ. ಪಕ್ಷ ಕೂಡ ಅದನ್ನೇ ಮಾಡುತ್ತಿದೆ. ಆದರೂ ಇದು ಉಚಿತ 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 ಎಂದು ಶ್ರೀ ಆರ್ ಅಶೋಕ ಹೇಳುತ್ತಾರೆ. ಹೌದು, ಮೋದಿ ಕರ್ನಾಟಕದಲ್ಲಿ ಪ್ರಚಾರ ಮಾಡಿದ ನಂತರ ಬಿಜೆಪಿಯತ್ತ ವಾಲಿತು. ಆದರೆ ಕಾಂಗ್ರೆಸ್ನವರು ರಾಜ್ಯದ ಸಮಸ್ಯೆಗಳನ್ನೇ ಎತ್ತಿ ತೋರಿಸುತ್ತಿದ್ದಾರೆ. ಅವರು ರಾಷ್ಟ್ರೀಯ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತಿಲ್ಲ. ಅವರು ಪ್ರಧಾನಿ ಅಭಿವೃದ್ಧಿ ಯಾವುದರ ಬಗ್ಗೆಯೂ ಮಾತನಾಡುತ್ತಿಲ್ಲ. ಉಚಿತ 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 ಮಾತ್ರ. ಕರ್ನಾಟಕ ರಾಜ್ಯಕ್ಕೆ 5 ಫ್ರೀ ಕೊಟ್ಟಿದ್ದು ಕಾಂಗ್ರೆಸ್ಗೆ ಮತ ಹಾಕಿ. ಅದು ಕಾಂಗ್ರೆಸ್ನ ತಂತ್ರ. ಆದರೆ ನಾವು ರಾಷ್ಟ್ರೀಯ ಸಮಸ್ಯೆಗಳನ್ನು ತರುತ್ತಿದ್ದೇವೆ. ನಿಮ್ಮ ಈ ನಾಯಕ ಯಾರು? ನನ್ನ ನಾಯಕ ಮೋದಿ. ನಿಮ್ಮ ಈ ನಾಯಕ ಯಾರು? ನಿಮ್ಮ ನಾಯಕನನ್ನು ನನಗೆ ತೋರಿಸಿ. ಕರ್ನಾಟಕ ಮತ್ತು ಭಾರತದ ಜನರು ನಿಮಗೆ ನಾಯಕ ಬೇಕು, ಒಳ್ಳೆಯ ನಾಯಕ. ನಮ್ಮಲ್ಲಿ ಒಬ್ಬ ಉತ್ತಮ ನಾಯಕನಿದ್ದಾನೆ. ನಿಮ್ಮ ಬಗ್ಗೆ ಏನು ಎಂಬ ಪ್ರಶ್ನೆಯನ್ನು ನಾವು ಕರ್ನಾಟಕದ ಜನತೆಯ ಮುಂದಿಡುತ್ತಿರುವ ಚರ್ಚೆಯ ಅಂಶವಾಗಿದೆ. ಇಲ್ಲಿ ನಾವು ಸಿದ್ದರಾಮಯ್ಯನವರನ್ನು ಕೇಳಿದ್ದೇವೆ. ಕರ್ನಾಟಕದ ಜನರೇ, ಈ ಚುನಾವಣೆಯಲ್ಲಿ ಪ್ರಮುಖ ವಿಷಯ ಯಾವುದು? ನಮ್ಮ ಖಾತರಿಗಳು 5 ಖಾತರಿಗಳು. ನೋಡಿ, ನಾವು 5 ಖಾತರಿಗಳನ್ನು ಜಾರಿಗೆ ತಂದಿದ್ದೇವೆ. ವಿಧಾನಸಭೆ ಚುನಾವಣೆಗೂ ಮುನ್ನ ಕರ್ನಾಟಕದ ಜನತೆಗೆ 5 ಭರವಸೆಗಳನ್ನು ಜಾರಿಗೊಳಿಸುವುದಾಗಿ ಭರವಸೆ ನೀಡಿದ್ದೇವೆ. 8 ತಿಂಗಳಲ್ಲಿ ಕರ್ನಾಟಕ ಸರ್ಕಾರ ಎಲ್ಲ 5 ಖಾತರಿಗಳನ್ನು ಜಾರಿಗೆ ತಂದಿದೆ. ಇದು ಕರ್ನಾಟಕದ ಜನರ ಮೇಲೆ ದೊಡ್ಡ ಪರಿಣಾಮ ಬೀರಿದೆ. ಹಾಗಾಗಿ ಇದು ಸಿದ್ದರಾಮಯ್ಯನವರ 5 ಖಾತರಿಗಳು ಮತ್ತು ಮೋದಿಯವರ ಗ್ಯಾರಂಟಿ. ಮೋದಿ ಗ್ಯಾರಂಟಿ ಇಲ್ಲ. ಮೋದಿ ಗ್ಯಾರಂಟಿಗಳು ಖಾಲಿ ಗ್ಯಾರಂಟಿಗಳು. ಈ ಚುನಾವಣೆಯಲ್ಲಿ ಸಂಭವಿಸಿದ ಮತ್ತೊಂದು ವಿಚಿತ್ರ ಸೂಚಕವೆಂದರೆ ಬಿಜೆಪಿಯು ತನ್ನ ಬಹಳಷ್ಟು ಹಾಲಿ ಎಂಪಿಗಳನ್ನು ಕೈಬಿಟ್ಟಿದೆ. ವಾಸ್ತವವಾಗಿ ಅದರ ಹಾಲಿ ಎಂಪಿಗಳಲ್ಲಿ 60% ಮತ್ತೆ ನಿಲ್ಲುವಂತೆ ಕೇಳಲಾಗಿಲ್ಲ. ಅವರನ್ನು ಕೈಬಿಡಲಾಗಿದೆ. ಈಗ ಹಾಲಿ ಎಂಪಿಗಳನ್ನು ಕೈಬಿಡುವುದು ಒಳ್ಳೆಯದು ಅಥವಾ ಹಾಲಿ ಎನ್ಎಲ್ಎಗಳನ್ನು ಕೈಬಿಡುವುದು ಒಳ್ಳೆಯದು? ಹಾಲಿ ಶಾಸಕರು ಹೊಸ ಶಾಸಕರಿಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಅಥವಾ ಶಾಸಕರಾಗಲು ಪ್ರಯತ್ನಿಸುತ್ತಿರುವ ಹೊಸ ಅಭ್ಯರ್ಥಿಗಳು ಎಂದು ನೋಡಲು 35,000ಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನು ನಾವು 25 ವರ್ಷಗಳ ಕಾಲ ನೋಡಿದ್ದೇವೆ.
ಮತ್ತು ವಾಸ್ತವವಾಗಿ ಕುಳಿತುಕೊಳ್ಳುವ ಅಭ್ಯರ್ಥಿಗಳ ದಾಖಲೆಯು ಯಾವುದೇ ಹೊಸ ಅಭ್ಯರ್ಥಿಗಿಂತ ಉತ್ತಮವಾಗಿದೆ ಎಂದು ಡೇಟಾ ತೋರಿಸುತ್ತದೆ. ಈ ಯಶಸ್ಸಿನ ಪ್ರಮಾಣ ಕುಳಿತುಕೊಳ್ಳುವ ಅಭ್ಯರ್ಥಿಗಳು ಗೆಲ್ಲುವ ಸಂಖ್ಯೆಯು 50% ಸಮಯ, ಆದರೆ ಹೊಸ ಅಭ್ಯರ್ಥಿಗಳು 37% ಗೆಲ್ಲುತ್ತಾರೆ ಮತ್ತು ಇದು ಸಾಕಷ್ಟು ಗಮನಾರ್ಹ ವ್ಯತ್ಯಾಸವಾಗಿದೆ. ಹಾಗಾದರೆ ದೋರಬ್ ಅವರು ತಮ್ಮ 60% ಸಂಸದರನ್ನು ಕೈಬಿಟ್ಟರು. ಅದು ಅವರು ಏಕೆ ಮಾಡಿದರು? ಅದು ಈ ಮಿಸ್ಟರ್ ಮೋದಿ ಅವರು ವಿಭಿನ್ನ ರೀತಿಯಲ್ಲಿ ಕೆಲಸ ಮಾಡುತ್ತಾರೆ ಎಂದು ನಾನು ಭಾವಿಸುತ್ತೇನೆ. ಕೇವಲ ಸಂಸದರನ್ನು ಕೈಬಿಡುವುದಲ್ಲ. ಮಧ್ಯಪ್ರದೇಶದಲ್ಲಿ ಮಾಡಿದ್ದೇನು ನೋಡಿ. ಲೋಕಸಭೆಗೆ ಹೋರಾಡಲು ಅವರನ್ನು ರಾಜ್ಯಸಭೆಯಿಂದ ಮಂತ್ರಿಗಳನ್ನು ಕರೆತರಲಾಯಿತು. ಹಾಗಾಗಿ ಅದು ಇನ್ನೊಂದು ರೀತಿಯದ್ದು. ಇದು ಹಳೆಯ ವಿಷಯವಲ್ಲ. ಕಳೆದ ಬಾರಿ ಈ ಬಾರಿ ನನ್ನನ್ನು ಡ್ರಾಪ್ ಮಾಡಿದ್ದೆ. ಇದರ ಹಿಂದೆ ಒಂದು ಯೋಜನೆ ಇದೆ ಎಂದು ನಾನು ಭಾವಿಸುತ್ತೇನೆ. ಕರ್ನಾಟಕ ಅವರು ಸಮಸ್ಯೆಯನ್ನು ನೋಡುತ್ತಾರೆ. ಆದ್ದರಿಂದ ಅವರು ಕೇಂದ್ರದಿಂದ 2-3 ವ್ಯಕ್ತಿಗಳನ್ನು ಪಡೆದಿದ್ದಾರೆ. ಅವರಿಗೆ 2 ಮಾಜಿ ಮುಖ್ಯಮಂತ್ರಿಗಳು ಸಿಕ್ಕಿದ್ದಾರೆ. ನನ್ನ ಪ್ರಕಾರ ಇದು ನಿಜವಾಗಿಯೂ ಹೆಚ್ಚು ಶಕ್ತಿಯುತವಾಗಿದೆ, ಏಕೆಂದರೆ ಅವರು 370 ಪಡೆಯಲು ಅವರನ್ನು ಗೆಲ್ಲುವ ಅಗತ್ಯವಿದೆ. ಆ ಸ್ಥಾನಗಳನ್ನು ಗೆಲ್ಲಬೇಕು. ಇದು ಯೋಜನಾ ಕ್ರಮ ಎಂದು ನಾನು ಭಾವಿಸುತ್ತೇನೆ. ಇದು ಸಾಮಾನ್ಯ ಪಕ್ಷದ ಸಾಮಾನ್ಯ ನಡೆ ಎಂದು ನಾನು ಭಾವಿಸುವುದಿಲ್ಲ. ಆದರೆ ದೆಹಲಿಯಲ್ಲೂ ಇದನ್ನೇ ಮಾಡಿದ್ದಾರೆ. ಅಂದರೆ ಹೌದು, ಅವರು 7 ಸರಿಗಳಲ್ಲಿ 6 ಕೈಬಿಟ್ಟರು ಸಂಸದರು, ಏಕೆಂದರೆ ಈ ಚುನಾವಣೆಗಳನ್ನು ಎದುರಿಸಲು ಈಗ ಬಲವಾದ ಜನರು ಬೇಕು ಎಂದು ಅವರು ಭಾವಿಸಿದ್ದರು ಮತ್ತು ಅವರು ಅದನ್ನು ರಾಜಸ್ಥಾನದಲ್ಲೂ ಮಾಡಿದ್ದಾರೆ. ಹಾಗಾಗಿ ಇದರ ಹಿಂದೆ ಅವರು ಹೇಳುವ ರೀತಿಯ ಯೋಜನೆ ಇದೆ ಎಂದು ನಾನು ಭಾವಿಸುತ್ತೇನೆ. ಆದರೆ ಬಿಜೆಪಿ ಸಂಸದರನ್ನು ಕಾಂಗ್ರೆಸ್ ನಿಂದಿಸುವ ವಿಷಯವೂ ಇದೆ, ಅಥವಾ ಅವರು ಕೇಂದ್ರದಲ್ಲಿ ಏನನ್ನೂ ಮಾಡಲಿಲ್ಲ ಮತ್ತು ರಾಜ್ಯಕ್ಕೆ ಸಹಾಯ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಅಥವಾ ಕ್ಷೇತ್ರದಲ್ಲಿ ಗೋಚರಿಸುತ್ತಿದ್ದಾರೆ ಇಲ್ಲಿ, ಮತ್ತು ಇದರಿಂದ ಜನರು ತಮ್ಮ ಸಮಸ್ಯೆಯನ್ನು ಪರಿಹರಿಸಲು ಅವರನ್ನು ಸಂಪರ್ಕಿಸಬಹುದು. ಸರಿ, ಎಲ್ಲ ಸಂಸದರ ವಿರುದ್ಧ ಆಡಳಿತ ವಿರೋಧಿ ಆಡಳಿತವಿದೆ ಎಂಬ ಭಯ ಅಥವಾ ಅವರನ್ನು ಬದಲಾಯಿಸುವುದು ಉತ್ತಮ ಮತ್ತು ಹೊಸ ಯಾರಾದರೂ ಬರಲಿದ್ದಾರೆ ಎಂದು ನಿಮಗೆ ತಿಳಿದಿದೆ, ಏಕೆಂದರೆ ಜನರು 5 ವರ್ಷಗಳಲ್ಲಿ ಸಂಸದರನ್ನು ನೋಡಿಲ್ಲ ಎಂಬುದು ಒಂದು ಭಾಗವೇ, ಅಥವಾ ಅದಕ್ಕಿಂತ ಹೆಚ್ಚಾಗಿ ಜನರು ಈಗ ಅಲ್ಲಿ ತಮ್ಮ ಸ್ವಂತ ಜನರನ್ನು ಬಯಸುತ್ತಿದ್ದಾರೆ. ಬಹುಶಃ ಕಳೆದ ಬಾರಿ ಬಿಜೆಪಿ 28ರಲ್ಲಿ 25 ಗೆದ್ದಿದ್ದೇ ಕಾರಣ. ಹೌದು, ಅವರು ಮತ್ತೆ ಹಾಗೆ ಮಾಡಲು ಸಾಧ್ಯವಾಗುವುದಿಲ್ಲ. ಹೌದು, ಹಾಗಾಗಿ ಸೋಲುವ ಸಾಧ್ಯತೆ ಹೆಚ್ಚಿದೆ ಎಂದು ಅವರಿಗೆ ಗೊತ್ತಿರುವ ಕೆಲವು ಸ್ಥಾನಗಳಿವೆ. ಆದ್ದರಿಂದ ಹೊಸ ಮುಖವನ್ನು ಪ್ರಯತ್ನಿಸಬಹುದು. ಮತ್ತು ಭಾರತ ಹೇಳಿದಂತೆ ಕರ್ನಾಟಕದ ಸಮಸ್ಯೆಗಳು ಪ್ರಸ್ತಾಪವಾಗಲಿಲ್ಲ. ಅಂದರೆ ಇಲ್ಲಿ ಕಾಂಗ್ರೆಸ್ಸಿನ ಸಾಮಾನ್ಯ ನುಡಿಗಟ್ಟು, ನಿಮ್ಮ ಕೇಂದ್ರದಲ್ಲಿ 25 ಸಂಸದರಿದ್ದಾರೆ, ಕಾವೇರಿ ಬಗ್ಗೆ ಯಾಕೆ ಮಾತನಾಡುತ್ತಿಲ್ಲ? ನೀರು, ಬರ ಪರಿಹಾರ, ತೆರಿಗೆ. ಕೇಂದ್ರದಲ್ಲಿ ಇಷ್ಟೊಂದು ಬಿಜೆಪಿ ಸಂಸದರು ಇರುವಾಗ ಈ ವಿಚಾರಗಳನ್ನು ಏಕೆ ಕೇಂದ್ರ ಎತ್ತುತ್ತಿಲ್ಲ? ಮತ್ತೊಮ್ಮೆ ಬಿಜೆಪಿ ಸಂಸದರು ಕರ್ನಾಟಕದ ಸಂಸದರಲ್ಲ ಎಂಬ ವಿಷಯ. ಅವರು ಕೇವಲ ಕೇಂದ್ರ ದೆಹಲಿ ಪಕ್ಷದ ಭಾಗವಾಗಿದ್ದಾರೆ. ಹೌದು, ಹೌದು. ಹಲವೆಡೆ ಬಿಜೆಪಿಯನ್ನು ಉತ್ತರ ಭಾರತದ ಹಿಂದಿ ಪಕ್ಷವಾಗಿ ನೋಡಲಾಗುತ್ತದೆ. ದಕ್ಷಿಣದ ಉಳಿದ ಭಾಗಗಳಲ್ಲಿ ಸಹಜವಾಗಿಯೇ ಕರ್ನಾಟಕ ಕಡಿಮೆ ಆಗಿರಬಹುದು, ಆದರೆ ಅವರು ಮೋದಿಯವರ ಸಂಸದರು ಎಂಬುದೇ ವಿಷಯ. ಅವರು ಕರ್ನಾಟಕದ ಸಂಸದರಲ್ಲದಿರಬಹುದು. ಕಾಂಗ್ರೆಸ್ ಸಹ ಮಾಡಲು ಪ್ರಯತ್ನಿಸುತ್ತಿದೆ. ಆದ್ದರಿಂದ ಮತ್ತೊಮ್ಮೆ ನಮ್ಮ ಸಂವಿಧಾನದ ಭಾಗವಾಗಿರುವ ಉಪರಾಷ್ಟ್ರೀಯತೆ ಅಥವಾ ಫೆಡರಲಿಸಂನ ಆಮೂಲಾಗ್ರ ಕ್ರಮವು ಇಲ್ಲಿಯೂ ಬಹಳ ಪ್ರಬಲವಾಗಿದೆ. ಅದು ದಕ್ಷಿಣದ ಅನೇಕ ರಾಜ್ಯಗಳಲ್ಲಿ ಮತ್ತು ವಾಸ್ತವವಾಗಿ ಇತರ ರಾಜ್ಯಗಳಲ್ಲಿಯೂ ಇದೆ, ಬಂಗಾಳದಂತೆ. ಹೌದು, ಕರ್ನಾಟಕವು ಅರ್ಥದಲ್ಲಿ ತುಂಬಾ ಅಸಾಮಾನ್ಯವಾಗಿದೆ. ಉದಾಹರಣೆಗೆ ಬೆಂಗಳೂರು ನಗರ. ಅಲ್ಪಸಂಖ್ಯಾತರ ಜನಸಂಖ್ಯೆಯು ವಾಸ್ತವವಾಗಿ ಕರ್ನಾಟಕವಾಗಿದೆ. ಬಹುಶಃ ಸುಮಾರು 30% ಜನಸಂಖ್ಯೆಯು ಕರ್ನಾಟಕವಾಗಿದೆ. ಇದು ತುಂಬಾ ಅಸಾಮಾನ್ಯ ವಿಷಯವಾಗಿದೆ, ಆದರೆ ಇದು ಖಂಡಿತವಾಗಿಯೂ ಏರುತ್ತಿರುವ ವಿಷಯ. ನಾವು ಸಹಜವಾಗಿ ಕಾನೂನುಗಳನ್ನು ಹೊಂದಿದ್ದೇವೆ. ಕಾನೂನು ಜಾರಿಯಲ್ಲಿದ್ದು ಕನ್ನಡ ಸೈನ್ ಬೋರ್ಡ್ ಇರಲೇಬೇಕು. ಆದರೆ ನನ್ನ ಪ್ರಕಾರ ಜನರು ಸ್ವಲ್ಪಮಟ್ಟಿಗೆ ಭಾವಿಸುತ್ತಾರೆ, ರಾಜ್ಯವು ನೀಡುತ್ತಿರುವುದು ಅವರಿಗೆ ಸಿಗುತ್ತಿಲ್ಲ. ರಾಜ್ಯ ನೀಡುತ್ತಿರುವ ಪಾಲು ಅವರಿಗೆ ಸಿಗುತ್ತಿಲ್ಲ. ಅದು ಇದೀಗ ಹೆಚ್ಚುತ್ತಿರುವ ವಿದ್ಯಮಾನವಾಗಿದೆ. ಹಾಗಾಗಿ ಈ ಬಿಜೆಪಿ ಸಂಸದರನ್ನು ಈ ದೇಶದಲ್ಲಿ ಉತ್ತರದ ಭಾಗದ ಕೇಂದ್ರದ ಭಾಗವಾಗಿ ನೋಡಲಾಗುತ್ತಿದೆ ಮತ್ತು ಇಲ್ಲಿನ ಮತದಾರರ ತಪ್ಪು ಭಾಗದಲ್ಲಿ ಕೇಂದ್ರ ರಾಜ್ಯದ ಸಂಬಂಧವನ್ನು ನೋಡಲಾಗುತ್ತಿದೆ. ಕರ್ನಾಟಕದ ವಿಚಾರವಾಗಿ ಅವರು ಏನನ್ನೂ ಹೇಳಿಲ್ಲ. ಸಂಸತ್ತಿನಲ್ಲಿ ಕರ್ನಾಟಕದ ಬಗ್ಗೆ ಏನನ್ನೂ ಹೇಳಿಲ್ಲ ಮತ್ತು ವಾಸ್ತವವಾಗಿ ಅಶೋಕನಿಗೆ ಇದರ ಬಗ್ಗೆ ಏನನಿಸುತ್ತದೆ ಎಂದು ಕೇಳಿದರು. ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ 2ನೇ ಅತಿ ಹೆಚ್ಚು ತೆರಿಗೆ ಪಾವತಿಸುತ್ತದೆ ಎಂದು ಜನರು ಹೇಳುತ್ತಾರೆ. ಅದು ನಿಮಗೆ ತಿಳಿದಿದೆ, ನೀವು ಕಂದಾಯ ಸಚಿವರಾಗಿದ್ದೀರಿ, ಆದರೆ ನೀವು ಕೇಂದ್ರದಿಂದ 10ನೇ ಅತ್ಯಧಿಕ ಆದಾಯವನ್ನು ಪಡೆಯುತ್ತೀರಿ. ಸರಿ, ಆದ್ದರಿಂದ ನೀವು ಉತ್ತರದ ಎಲ್ಲಾ ರಾಜ್ಯಗಳಿಗೆ ಧನ ಸಹಾಯ ಮಾಡುತ್ತಿದ್ದೀರಿ. ಕರ್ನಾಟಕವು ಕೊಡುವ ಹಣದಿಂದ ಸಾಕಷ್ಟು ಹಣವನ್ನು ಹಿಂತಿರುಗಿಸುವುದಿಲ್ಲ ಎಂದು ಅದು ನಿಮಗೆ ಬೇಸರ ತರುತ್ತದೆ? ತುಂಬಾ ಒಳ್ಳೆಯ ಪ್ರಶ್ನೆ, ನಾನು ಭಾವಿಸುತ್ತೇನೆ. ಹಾಗಾಗಿ ಕರ್ನಾಟಕದ ಕಾಂಗ್ರೆಸ್ಸಿಗರು ಕೇಳುತ್ತಿದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ನಮ್ಮ ತೆರಿಗೆ ಹಣ. ಚುನಾವಣೆಯಲ್ಲೂ ಇದೇ ಘೋಷವಾಕ್ಯ. ಬೆಂಗಳೂರಿಗೂ ಅದೇ ಆಗುತ್ತದೆ.
ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನಿಂದ ಕೇವಲ 65% ಆದಾಯ. ಬೆಂಗಳೂರಿನವರು ಕೇಳಿದರೆ ಹಣ, ರಾಜ್ಯ, ಜಿಲ್ಲೆ, ಕೇಂದ್ರ ಸರ್ಕಾರ, ವಿದೇಶಾಂಗ ನೀತಿ, ಮಿಲಿಟರಿ, ವಾಯುಪಡೆ, ವಿಮಾನ ನಿಲ್ದಾಣಗಳು, ಬಂದರು, ಅವರು ಅದನ್ನು ನೋಡಿಕೊಳ್ಳಬೇಕು. ಪ್ರತಿಯೊಂದು ನಮ್ಮ ಸಂವಿಧಾನದ ಅರ್ಥ ಅಂಬೇಡ್ಕರ್ ಮೇಲೆ ಸದಸ್ಯರು, ನಾಗರಿಕರು ಅಲ್ಲ, ಪ್ರದೇಶದ ಮೇಲೆ ವಿಂಗಡಿಸಲಾಗಿದೆ. ಸ್ವಾಭಾವಿಕವಾಗಿ ಉತ್ತರ ಪ್ರದೇಶದಲ್ಲಿ ಹೆಚ್ಚು ಜನರು ಇದ್ದಾರೆ. ಬಿಹಾರ ಇರಲಿ, ಹೆಚ್ಚು ಜನ ಇದ್ದಾರೆ. ಸ್ವಾಭಾವಿಕವಾಗಿ ನಿಧಿಯು ಈಗ ಹೋಗುತ್ತದೆ ಅಥವಾ ಈಗ ಇಲ್ಲ. ಕಳೆದ 50 ವರ್ಷಗಳಿಂದ ಉತ್ತರ ಪ್ರದೇಶ ಬಿಹಾರಕ್ಕೆ ಹೋಗುತ್ತಿದೆ. ಆದ್ದರಿಂದ ಹೇಗಾದರೂ ಬಾಟಮ್ ಲೈನ್ ಏನು? ಈ ಚುನಾವಣೆಯಲ್ಲಿ ಯಾರು ಗೆಲ್ಲುತ್ತಾರೆ? ಸಮೀಕ್ಷೆಗಳು ಏನು ಹೇಳುತ್ತವೆ? ಇತರ ಸೂಚಕಗಳು ಏನು ಹೇಳುತ್ತವೆ? ಸಂಕ್ಷಿಪ್ತವಾಗಿ ಹೇಳುವುದಾದರೆ ಇದು ಈ ರೀತಿಯದ್ದಾಗಿದೆ. ಕರ್ನಾಟಕದ ಒಟ್ಟು 28 ಸೀಟುಗಳನ್ನು ನೆನಪಿಸಿಕೊಳ್ಳಿ. ಎನ್ಡಿಎಗೆ 22 ಮತ್ತು ಭಾರತ ಅಥವಾ ಕಾಂಗ್ರೆಸ್ 6, 22ರಿಂದ 6 ಪಡೆಯಲಿವೆ ಎಂದು ಸಮೀಕ್ಷೆಗಳು ಹೇಳುತ್ತಿವೆ. ಮತ್ತು ದೊಡ್ಡದಾಗಿ ನಾವು ವರ್ಷಗಳಲ್ಲಿ ನೋಡಿದ್ದೇವೆ, 70% ಅಭಿಪ್ರಾಯ ಸಂಗ್ರಹಗಳು ಸರಿಯಾಗಿವೆ ಎಂದು ತೋರುತ್ತದೆ. ಇತ್ತೀಚೆಗೆ ಛತ್ತೀಸ್ಗಢದಲ್ಲಿ 100ಕ್ಕೆ 100ರಷ್ಟು ತಪ್ಪಾಗಿದೆ. ಅವರೆಲ್ಲರೂ ಕಾಂಗ್ರೆಸ್ ಗೆಲ್ಲುತ್ತದೆ ಮತ್ತು ಬಿಜೆಪಿ ಗೆಲ್ಲುತ್ತದೆ ಎಂದು ಭವಿಷ್ಯ ನುಡಿದಿದ್ದಾರೆ. ಆದ್ದರಿಂದ ದೋರಾಬ್ ಹೇಳುವಂತೆ ಎಲ್ಲವನ್ನೂ ನೀವು ಚಿಟಿಕೆ ಉಪ್ಪಿನೊಂದಿಗೆ ತೆಗೆದುಕೊಳ್ಳಬೇಕು. ಆದರೆ ನೀವು ಇತರ ಮುನ್ಸೂಚಕರನ್ನು ನೋಡಿದರೆ, ನಾವು ಮೊದಲೇ ಚರ್ಚಿಸಿದಂತೆ ಮುನ್ಸೂಚಕವಾಗಿ ವಿಧಾನಸಭಾ ಚುನಾವಣೆಗಳನ್ನು ನೋಡಿದರೆ ಅದು ಎನ್ಡಿಎ 12 ಸ್ಥಾನಗಳನ್ನು ಮತ್ತು ಕಾಂಗ್ರೆಸ್ ಅಥವಾ ಭಾರತ 16 ಸ್ಥಾನಗಳನ್ನು ಪಡೆಯುವುದನ್ನು ಸೂಚಿಸುತ್ತದೆ. ಹಾಗಾಗಿ ಪೋಸ್ಟರ್ಗಳಿಗೂ ಮೈದಾನದ ವಿಧಾನಸಭಾ ಚುನಾವಣಾ ಮತದಾರರಿಗೂ ಬಹಳ ವ್ಯತ್ಯಾಸವಿದೆ. ಬಾಟಮ್ ಲೈನ್, ನೀವು ಯಾರನ್ನು ನಂಬುತ್ತೀರಿ? ಸರಾಸರಿ ತೆಗೆದುಕೊಳ್ಳಿ. ಇಲ್ಲ ಎಂದು ನಾನು ಭಾವಿಸುತ್ತೇನೆ. ನಾವು ಕರ್ನಾಟಕದ ಭಾಗಗಳಲ್ಲಿ ಹೋಗಿದ್ದೇವೆ, ನಾವು ಜನರೊಂದಿಗೆ ಮಾತನಾಡಿದ್ದೇವೆ. ಅಭಿಪ್ರಾಯ ಸಂಗ್ರಹಗಳ ಸರಾಸರಿ ಹೆಚ್ಚು ವಿಶ್ವಾಸಾರ್ಹವಾಗಿರುವಂತೆ ಇದು ಖಂಡಿತವಾಗಿಯೂ ತೋರುತ್ತಿಲ್ಲ. ಈ 5 ಗ್ಯಾರಂಟಿಗಳು ಅಭಿಪ್ರಾಯದ ತಳಹದಿಯನ್ನು ಹೆಚ್ಚಿಸಿವೆ ಎಂದು ನಾನು ಭಾವಿಸುತ್ತೇನೆ ಮತ್ತು ಇದು ತುಂಬಾ ಹೊಸದು ಎಂದು ನಾನು ಭಾವಿಸುತ್ತೇನೆ. 2 ವರ್ಷಗಳ ನಂತರ, 5 ವರ್ಷಗಳ ನಂತರ ನಾನು ನಿನ್ನನ್ನು ಹೊಂದಿದ್ದೇನೆ ಎಂದು ನಾನು ಏನು ಹೇಳುತ್ತೇನೆ? ಇದು ಹೊಸದು. ಆದ್ದರಿಂದ ಪ್ರತಿಯೊಬ್ಬರೂ ಅದನ್ನು ಪಡೆಯುತ್ತಿದ್ದಾರೆ ಮತ್ತು ಇದು ಭಾರತದ ಪರವಾಗಿರಲಿದೆ ಎಂದು ನಾನು ಭಾವಿಸುತ್ತೇನೆ. ಅದು ಬಹಳ ಒಳ್ಳೆಯ ವಿಚಾರ. ನೀವು ಜನರೊಂದಿಗೆ ಮಾತನಾಡಿದರೆ ಇದು ಹೆಚ್ಚು ಬಿಗಿಯಾದ ಹೋರಾಟ, ಹೆಚ್ಚು ನಿಕಟ ಹೋರಾಟ ಎಂದು ಅವರು ಹೇಳುತ್ತಾರೆ. ಅದು ಒಂದು ರೀತಿಯಲ್ಲಿ ಅಥವಾ ಇನ್ನೊಂದು ರೀತಿಯಲ್ಲಿ ಹೋಗಲಿ, ನಮ್ಮ ನೆಚ್ಚಿನ ರೀತಿಯಲ್ಲಿ ಎಲ್ಲವೂ ಅವಲಂಬಿಸಿರುತ್ತದೆ. ಆದರೆ ಇದು ಹೆಚ್ಚು ಬಿಗಿಯಾದ ಹೋರಾಟವಾಗಲಿದೆ. ಏನಾದರೂ ಆಗಬಹುದು ಎಂದು ನೀವು ಅರ್ಥೈಸುತ್ತೀರಾ? ಯಾವುದೂ ಅಲ್ಲ. ಅವರು ಕಳೆದ ಬಾರಿಗಿಂತ ಹೆಚ್ಚು ಹತ್ತಿರವಾಗುತ್ತಾರೆ ಎಂದು ನಾನು ಭಾವಿಸುತ್ತೇನೆ ಮತ್ತು ಅಭಿಪ್ರಾಯ ಸಂಗ್ರಹಗಳು ಸೂಚಿಸುವಷ್ಟು ವಿಶಾಲವಾದ ಅಂತರವನ್ನು ಹೊಂದಿರುವುದಿಲ್ಲ. ಮಾಯಾ, ಹಾಗಾದರೆ ನಿಮಗೆ ಏನನಿಸುತ್ತದೆ? ಯಾವ ರೀತಿಯಲ್ಲಿ ಗಾಳಿ ಬೀಸುತ್ತಿದೆ ಮತ್ತು ಜನರನ್ನು ಪ್ರೇರೇಪಿಸುವ ಪ್ರಮುಖ ವಿಷಯ ಯಾವುದು? ನೀವು ಹಿಂದೆ ಪ್ರಸ್ತಾಪಿಸಿದ ಮತ್ತು ಡೋರಾಪ್ ವಾಸ್ತವವಾಗಿ ಈಗ ಒತ್ತಿ ಹೇಳಿರುವ ಒಂದು ಪ್ರಮುಖ ಅಂಶವೆಂದರೆ ಈ 5 ಖಾತರಿಗಳು. ಅದು ಮುಖ್ಯವೇ ಮತ್ತು ಬಿಜೆಪಿಯ ದೃಷ್ಟಿಯಿಂದ ಅವರಿಗೆ ಯಾವುದು ಮುಖ್ಯ? ನನ್ನ ಪ್ರಕಾರ ಬಿಜೆಪಿ ಯವರಿಗೆ ಸಿಕ್ಕಿದ್ದಕ್ಕಿಂತ ಕಡಿಮೆ ಗಾಳಿ ಬೀಸುತ್ತದೆ, ಆದರೆ ಸಂಖ್ಯಾಬಲದಲ್ಲಿ ಅವರು ಇನ್ನೂ ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು ಎಂದು ನಾನು ಭಾವಿಸುತ್ತೇನೆ. ಉತ್ತಮ ಸೀಟುಗಳ ಸಂಖ್ಯೆಯಲ್ಲಿ ಕಾಂಗ್ರೆಸ್ಗಿಂತ ಆದರೆ ಅವರು ಹೊಂದಿದ್ದನ್ನು ಕಳೆದುಕೊಳ್ಳುತ್ತಾರೆ. ಕಾಂಗ್ರೆಸ್ಗೆ ಅವರ ಮುಖ್ಯ ವಿಷಯವೆಂದರೆ ರಾಜ್ಯದ ಅಗತ್ಯತೆಗಳು ಎಂದು ನಾನು ಭಾವಿಸುತ್ತೇನೆ. ಕೇಂದ್ರದಲ್ಲಿರುವ ಪ್ರಧಾನಿ ಮೋದಿ ಮತ್ತು ಕೇಂದ್ರದ ಬಿಜೆಪಿಗೆ ಕನ್ನಡಿಗರ ಬಗ್ಗೆ ಕಾಳಜಿ ಇಲ್ಲ. ಬರ, ತೆರಿಗೆ, ಇಲ್ಲಿನ ಕೈಗಾರಿಕೆಗಳಲ್ಲಿ ಸ್ಥಳೀಯ ಜನರಿಗೆ ಉದ್ಯೋಗ ಬರಲಿ ಎಂದು ತಳ್ಳಿ ಹಾಕುತ್ತಿದ್ದಾರೆ. ಅದನ್ನೇ ಅವರು ತಳ್ಳುತ್ತಿದ್ದಾರೆ. ಪ್ರಧಾನಿಯವರ ಮನವಿಯಾದ ಮೋದಿ ಅಂಶದೊಂದಿಗೆ ಬಿಜೆಪಿ ನಿಜವಾಗಿಯೂ ಹೋಗುತ್ತಿದೆ ಎಂದು ನಾನು ಭಾವಿಸುತ್ತೇನೆ. ಅವರು ವಿದೇಶದಲ್ಲಿ ಭಾರತದ ಚಿತ್ರಣವನ್ನು ಕುರಿತು ಮಾತನಾಡಲು ಪ್ರಯತ್ನಿಸುತ್ತಿದ್ದಾರೆ. ಅದು ಹೇಗೆ ದೊಡ್ಡ ಪಾತ್ರವನ್ನು ವಹಿಸುತ್ತದೆ ಅಂತರರಾಷ್ಟ್ರೀಯ ಸಮುದಾಯದ ಪ್ರಜ್ಞೆಯಲ್ಲಿ, ಅದು ಹೇಗೆ ಖಂಡಿತವಾಗಿಯೂ ಹೆಚ್ಚಾಗುತ್ತದೆ. ಅವರು ಪ್ರಧಾನಿ ಮೋದಿಯವರ ಮೇಲೆ ಬಹಳಷ್ಟು ಆಡುತ್ತಿದ್ದಾರೆ ಎಂದು ನಾನು ಭಾವಿಸುತ್ತೇನೆ. ವಿದೇಶದಲ್ಲಿ ಭಾರತದ ಈ ಚಿತ್ರಣವನ್ನು ನಾವು ಕಂಡುಕೊಂಡಿದ್ದೇವೆ ಮತ್ತು ಅದು ನಿಜವಾಗಿಯೂ ವೈಯಕ್ತಿಕವಾಗಿ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರುವ ವಿಷಯವಲ್ಲ, ಆದರೆ ಅದು ಮುಖ್ಯವೆಂದು ತೋರುತ್ತದೆ. ಇದು ತುಂಬಾ ಆಸಕ್ತಿದಾಯಕವಾಗಿದೆ. ಇದು ಬೆಂಗಳೂರಿನಲ್ಲಿರುವ ಸ್ಟಾರ್ಟ್ಅಪ್ ವಿಷಯಗಳಿಗೆ ಮುಖ್ಯವಾಗಬಹುದು. ಹೌದು, ಆ ರೀತಿಯಲ್ಲಿ ಅದು ಮುಖ್ಯವಾಗಿದೆ. ಸರಿ, ಅದು ಕೌಂಟ್ಡೌನ್ ಕರ್ನಾಟಕಕ್ಕೆ. ಬೆಂಗಳೂರಿನಲ್ಲಿರುವ ರಾಷ್ಟ್ರೀಯ ಕಾನೂನು ಶಾಲೆಯಲ್ಲಿ ವಿದ್ಯಾರ್ಥಿಗಳ ನಡುವಿನ ಅತ್ಯಂತ ಪ್ರಭಾವಶಾಲಿ, ಹೃದಯಸ್ಪರ್ಶಿ ಮತ್ತು ಉತ್ತೇಜಕ ಸಂವಹನಗಳಲ್ಲಿ ಒಂದನ್ನು ನಾವು ನಿಮಗೆ ಬಿಡುತ್ತೇವೆ. ಈ ಯುವಕರನ್ನು ಆಲಿಸಿ ಮತ್ತು ನಮ್ಮ ದೇಶದ ಯುವಕರ ಬಗ್ಗೆ ನೀವು ಹೆಮ್ಮೆ ಪಡುತ್ತೀರಿ. ನಾನು ಕೆಲವೊಮ್ಮೆ ಭಾವಿಸುತ್ತೇನೆ, ಅಸ್ತಿತ್ವದಲ್ಲಿರುವ ಪ್ರಸ್ತುತ ಸನ್ನಿವೇಶವನ್ನು ಪರಿಗಣಿಸಿ ನಮ್ಮನ್ನು ನಾವೇ ಮಾಡಿಕೊಳ್ಳುವುದು ಅಗಾಧವಾದ ಜವಾಬ್ದಾರಿಯಾಗಿದೆ. ಮತ್ತು ನನ್ನ ಅಭಿಪ್ರಾಯಗಳು ಹೆಚ್ಚು ಮಂಕಾಗಿವೆ ಮತ್ತು ಹೆಚ್ಚು ನಕಾರಾತ್ಮಕವಾಗಿವೆ. ಏಕೆಂದರೆ ನಾನು ಹೋರಾಡುತ್ತಿರುವ ಒಂದು ಪ್ರಶ್ನೆಯೆಂದರೆ, ಕಳೆದ ದಶಕದಲ್ಲಿ ಬಹುಮತದ ಕಡೆಗೆ, ನಿರಂಕುಶಾಧಿಕಾರದ ಕಡೆಗೆ ಮತ್ತು ಭಿನ್ನಾಭಿಪ್ರಾಯಕ್ಕೆ ಕಡಿವಾಣ ಹಾಕಿದ್ದರೆ ಇನ್ನು 5 ವರ್ಷಗಳಲ್ಲಿ ಅದು ಹೇಗಿರುತ್ತದೆ?
ಇನ್ನು 10 ವರ್ಷಗಳಲ್ಲಿ ಹೇಗಿರುತ್ತೆ, ಏಕೆಂದರೆ ಅದು ಕೆಟ್ಟದಾಗುತ್ತದೆ. ಹಾಗೆ ಅಧಿಕಾರದಲ್ಲಿ ಉಳಿಯಲು ಬಯಸುವ ಪಕ್ಷವು ಅಧಿಕಾರದಲ್ಲಿ ಮುಂದುವರಿಯಲು ಏನು ಬೇಕಾದರೂ ಮಾಡುತ್ತದೆ ಮತ್ತು ಇದರರ್ಥ ವಿರೋಧವನ್ನು ಕಡಿತಗೊಳಿಸುವುದು. ಹಾಗಾಗಿ ನನ್ನ ಭವಿಷ್ಯ ಹೇಗಿರುತ್ತದೆ, ಭಾರತದ ಭವಿಷ್ಯ ಹೇಗಿರುತ್ತದೆ ಎಂದು ಯೋಚಿಸಿದಾಗ ನನಗೆ ಭಯವಾಗುತ್ತದೆ. ಉದ್ಭವಿಸುವ ಒಂದು ಸಾಮಾನ್ಯ ವಿಷಯವೆಂದರೆ ಕೇವಲ ರಾಜಕೀಯ ಪ್ರಶ್ನೆಯಲ್ಲ, ಇದು ತುಂಬಾ ಕಾನೂನು ಪ್ರಶ್ನೆಯಾಗಿದೆ. ಆದ್ದರಿಂದ ನಿಸ್ಸಂಶಯವಾಗಿ ಮಾಧ್ಯಮವನ್ನು 4ನೇ ಸ್ತಂಭವೆಂದು ಭಾವಿಸಿ. ಆದರೆ ನಾವು ಮಾತನಾಡುವ ಈ ಎಲ್ಲಾ ತನಿಖಾ ಸಂಸ್ಥೆಗಳು, ಜಾರಿ ನಿರ್ದೇಶನಾಲಯ, ಸಿಬಿಐ ಇವೆಲ್ಲವೂ 4ನೇ ಶಾಖೆ ಎಂದು ಕರೆಯಲ್ಪಡುವ ಯಾವುದೋ ಒಂದು ಶಾಖೆಗೆ ಸೇರಿವೆ. ಆದ್ದರಿಂದ ಇವು ತನಿಖಾ ನಿಯಂತ್ರಕ ಕಾರ್ಯಗಳನ್ನು ನಿರ್ವಹಿಸಬೇಕಾದ ಏಜೆನ್ಸಿಗಳಾಗಿವೆ. ಅವರು ತಟಸ್ಥ ತಪಾಸಣೆ ಎಂದು ಭಾವಿಸಲಾಗಿದೆ. ಕೆಲವು ಚೆಕ್ಗಳು ಮತ್ತು ಬ್ಯಾಲೆನ್ಸ್ಗಳನ್ನು ಖಾತರಿಪಡಿಸುವಂತೆ ಅವುಗಳನ್ನು ಗ್ಯಾರಂಟರ್ ಸಂಸ್ಥೆಗಳು ಎಂದು ಕರೆಯಲಾಗುತ್ತದೆ. ಆದಾಗ್ಯೂ ಭಾರತದಲ್ಲಿ ಅವರ ಪಾತ್ರವು ಹೆಚ್ಚು ಪ್ರಶ್ನಾರ್ಹವಾಗಿದೆ. ಇದು ಸಕ್ರಿಯವಾಗಿ ಪ್ರತಿಫಲಿಸುವ ವಿಷಯವಾಗಿದೆ. ಉದಾಹರಣೆಗೆ, ಅರವಿಂದ್ ಕೇಜ್ರಿವಾಲ್ ಅವರೊಂದಿಗೆ ನಡೆದ ಘಟನೆಯೇ ಇದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಹಾಗಾಗಿ ಅದು ಪ್ರಜಾಪ್ರಭುತ್ವದ ವಿಶ್ವಾಸಕ್ಕೆ ಅತ್ಯಂತ ಅವಶ್ಯಕವಾದ ಸಂಗತಿಯಾಗಿದೆ. 21 ಚುನಾವಣೆಯ ಸಮಯದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಒಂದು ಅವಧಿ ಇತ್ತು, ನಾವು ಕೆಟ್ಟ ಮತ್ತು ಕಡಿಮೆ ಕೆಟ್ಟದ್ದನ್ನು ಆರಿಸಿಕೊಳ್ಳಬೇಕು ಎಂದು ನನಗೆ ನೆನಪಿದೆ. ಆದ್ದರಿಂದ ನಾವು ನಿಜವಾಗಿಯೂ ಅಂತಹ ರಕ್ಷಕರನ್ನು ಹೊಂದಿಲ್ಲ. ಚುನಾವಣೆಯ ಸುತ್ತಲಿನ ಪ್ರಶ್ನೆಗಳು ರಾಮಮಂದಿರದ ಬಗ್ಗೆ, ನೀವು ಯಾವ ಕಡೆ ಇದ್ದೀರಿ, ಹಿಂದೂ ಮುಸ್ಲಿಂ, ಇದು ಅಭಿವೃದ್ಧಿಗೆ ಸಂಬಂಧಿಸಿದ್ದಲ್ಲ. ಬ್ಯಾಂಕ್ ಖಾತೆಗೆ 500 ರೂಪಾಯಿ ಕೊಡುತ್ತೇವೆ ಎಂದು ಒಂದು ಪಕ್ಷ ಹೇಳುತ್ತಿದ್ದರೆ, ಇನ್ನೊಂದು ಪಕ್ಷ ಬ್ಯಾಂಕ್ ಖಾತೆಗೆ ತಿಂಗಳಿಗೆ 1000 ರೂಪಾಯಿ ಕೊಡುತ್ತೇವೆ ಎಂದು ಹೇಳುತ್ತಿದೆ. ಮತ್ತು ಚುನಾವಣೆಯ ಸುತ್ತಲಿನ ಸಂಪೂರ್ಣ ನಿರೂಪಣೆ ಯಾರು ಯಾವ ಆಸಕ್ತಿಯ ಗುಂಪಿಗೆ ಏನು ನೀಡಬಹುದು ಮತ್ತು ದೇಶದ ಒಟ್ಟಾರೆ ಅಭಿವೃದ್ಧಿ ಅಥವಾ ದೇಶದ ಮೂಲ ಸೌಕರ್ಯ ಅಭಿವೃದ್ಧಿಯ ಬಗ್ಗೆ ಅಲ್ಲ. ಚುನಾವಣೆಯಿಂದ ನನಗೆ ಏನು ಸಿಗುತ್ತಿದೆ ಎಂಬುದು ಮುಖ್ಯವೇ ಹೊರತು ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲ. ಮಾಧ್ಯಮ ಸಂಸ್ಥೆಗಳ ವಾಕ್ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕಬಾರದು. ಕಾನೂನುಗಳನ್ನು ಅನ್ವಯಿಸುವ ವಿಧಾನವು ಕೆಲವು ನಿರ್ಣಾಯಕ ಮಾಹಿತಿಯನ್ನು ಹೊರತರಲು ಮಾಧ್ಯಮ ಸಂಸ್ಥೆಗಳು ವಾಕ್ ಸ್ವಾತಂತ್ರ್ಯವನ್ನು ಹೊಂದಿರುವ ರೀತಿಯಲ್ಲಿ ಇರಬೇಕು. ಪ್ರಜಾಪ್ರಭುತ್ವದ 4ನೇ ಸ್ತಂಭ ಎಂದು ಹೇಳಿದರೆ ಅವರು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾರೆ ಮತ್ತು ನಿರ್ಣಾಯಕ ವಿಷಯಗಳನ್ನು ಹೊರತರುವ ವಿಷಯಗಳಲ್ಲಿ ಅವರಿಗೆ ನಿರ್ದಿಷ್ಟ ಸ್ವಾತಂತ್ರ್ಯವನ್ನು ನೀಡದಿದ್ದರೆ, ವಿಶೇಷವಾಗಿ ಚುನಾವಣೆಯ ಸಮಯದಲ್ಲಿ, ಅದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿರುತ್ತದೆ. ಗೌತಮ್ ಭಾಟಿಯಾ ಅವರು ಸಾಂವಿಧಾನಿಕ ಕಾನೂನು ವಿದ್ವಾಂಸರಾಗಿದ್ದರು. ಅವರು ನ್ಯಾಯಾಂಗ ಪಲಾಯನವಾದ ಪದವನ್ನು ಸೃಷ್ಟಿಸಿದ್ದಾರೆ. ಉಲ್ಲೇಖವು ಖಾತರಿಪಡಿಸಿದ ಸಂಸ್ಥೆಗಳು ಅಥವಾ ಹೊಣೆಗಾರಿಕೆಯನ್ನು ಖಾತರಿಪಡಿಸುವ ಜವಾಬ್ದಾರಿಯನ್ನು ಹೊಂದಿರುವ ಯಾವುದೇ ಸಂಸ್ಥೆಯಾಗಿದೆ. ಚೆಕ್ಗಳು ಮತ್ತು ಬ್ಯಾಲೆನ್ಸ್ಗಳು ಕೆಲಸದಿಂದ ತಪ್ಪಿಸಿಕೊಳ್ಳುತ್ತಿವೆ. ಇದು ಕೆಲಸವಲ್ಲ, ಇದು ಜನಾದೇಶವಲ್ಲ ಎಂದು ಹೇಳುವ ಯಾವುದೇ ಕ್ರಮ ತೆಗೆದುಕೊಳ್ಳಲು ನಿರಾಕರಿಸುವ ಈ ಸಂಸ್ಥೆಗಳಲ್ಲಿ ಹೆಚ್ಚಿನದನ್ನು ನೀವು ನೋಡುತ್ತೀರಿ. ಮತ್ತು ಈ ಪಲಾಯನವಾದವು ಕಳೆದ ದಶಕದಲ್ಲಿ ವಾಸ್ತವವಾಗಿ ಹೆಚ್ಚುತ್ತಿದೆ. ನಮ್ಮ ಸ್ವಾತಂತ್ರ್ಯವನ್ನು ಖಾತರಿಪಡಿಸಬೇಕಾದ ಅಥವಾ ನಮ್ಮ ಹಕ್ಕುಗಳನ್ನು ಖಾತರಿಪಡಿಸಬೇಕಾದ ಈ ಸಂಸ್ಥೆಗಳಿಂದ ಈ ಪಲಾಯನವಾದವು ನಮ್ಮ ಹಕ್ಕುಗಳ ನಷ್ಟಕ್ಕೆ ಕಾರಣವಾಗುತ್ತದೆ ಎಂದು ನಾನು ಹೇಳುತ್ತೇನೆ, ಏಕೆಂದರೆ ನಂತರ ನೀವು ಶಾಸಕಾಂಗ ಅಥವಾ ಕಾರ್ಯಾಂಗದ ಒಂದು ನಿರ್ದಿಷ್ಟ ಸಂಸ್ಥೆಯನ್ನು ಅವರು ಬಯಸಿದಂತೆ ಮಾಡಲು ಮತ್ತು ನಿರ್ಧರಿಸಲು ಅನುಮತಿಸುತ್ತೀರಿ. ಮತ್ತು ಅವರ ಮೇಲೆ ಯಾರೂ ಚೆಕ್ ಹಾಕುವುದಿಲ್ಲ, ಅದರ ಮೇಲೆ ಕೆಲವು ಹೊಣೆಗಾರಿಕೆ ಕಾರ್ಯವಿಧಾನಗಳನ್ನು ಹಾಕುತ್ತಾರೆ. ಮತ್ತು ಈ ಸಂಸ್ಥೆಗಳು ತೋರುತ್ತಿರುವ ಪಲಾಯನವಾದದಿಂದಾಗಿ ನಾವು ಬಹಳಷ್ಟು ಕಳೆದುಕೊಳ್ಳುತ್ತಿದ್ದೇವೆ ಎಂದು ನಾನು ಭಾವಿಸುತ್ತೇನೆ. ಇಂದಿನ ದಿನಗಳಲ್ಲಿ ಸಾರ್ವಜನಿಕ ಭಾಷಣವು ಹೇಗೆ ರೂಪುಗೊಳ್ಳುತ್ತದೆ ಎಂಬುದರ ಕುರಿತು ನಾನು ಏನನ್ನಾದರೂ ಹೇಳಲು ಬಯಸುತ್ತೇನೆ. ಅದು ಧರ್ಮದ ಬಗ್ಗೆ, ಜಾತಿಯ ಬಗ್ಗೆ ಅಥವಾ ಸ್ಥಳೀಯ ಜನರಿಗೆ, ನನ್ನ ದೇಶದ ಬೆಳವಣಿಗೆಗೆ ಅಥವಾ ಸಂಬಂಧವಿಲ್ಲದ ಕೆಲವು ವಿಷಯಗಳ ಬಗ್ಗೆ ರೂಪುಗೊಳ್ಳುತ್ತದೆ. ನನ್ನ ಸ್ಥಳೀಯ ಪ್ರದೇಶದ ಬೆಳವಣಿಗೆ, ನನ್ನ ಪ್ರದೇಶದಲ್ಲಿ ಎಷ್ಟು ಕಿಲೋಮೀಟರ್ ರಸ್ತೆ ನಿರ್ಮಿಸಲಾಗಿದೆ ಎಂಬುದಕ್ಕಿಂತ ಕೆಲವು ಸ್ಥಳದಲ್ಲಿ ಏನು ನಿರ್ಮಿಸಲಾಗಿದೆ, ಯಾವ ದೇವಾಲಯವನ್ನು ನಿರ್ಮಿಸಲಾಗಿದೆ ಎಂದು ನಾವು ಕೇಳುವುದಿಲ್ಲ. ಹಾಗಾಗಿ ಸಾರ್ವಜನಿಕ ಸಂವಾದ ರೂಪುಗೊಂಡ ರೀತಿ ಸಮಸ್ಯೆಯಾಗಿದೆ. ಮತ್ತು ನನ್ನ ಭವಿಷ್ಯದ ಬಗ್ಗೆ ನಾನು ನ್ಯಾಯಾಂಗಕ್ಕೆ ಹೋಗಲು ಬಯಸುತ್ತೇನೆ. ಮತ್ತು ನಾನು ಯೋಚಿಸುವ ಮೊದಲ ವಿಷಯವೆಂದರೆ ನಾನು ಯಾವಾಗ ಆ ಸ್ಥಾನದಲ್ಲಿರುತ್ತೇನೆ ಮತ್ತು ನಾನು ಯಾವಾಗ ಪ್ರಕರಣಗಳನ್ನು ನಿರ್ಧರಿಸುತ್ತೇನೆ ಎಂಬುದು ನನ್ನ ಮೇಲೆ ಯಾವ ರೀತಿಯ ರಾಜಕೀಯ ಒತ್ತಡವನ್ನು ಹೊಂದಿರುತ್ತದೆ. ಆದ್ದರಿಂದ ಇದು ನಿಜವಾಗಿಯೂ ಆತಂಕಕಾರಿಯಾಗಿದೆ, ಏಕೆಂದರೆ ನಾವು ಆ ಮನಸ್ಥಿತಿಯನ್ನು ಬೆಳೆಸಿದ್ದೇವೆ. ಚಿಲ್ಲಿಂಗ್ ಎಫೆಕ್ಟ್ ಎಂಬ ಪರಿಕಲ್ಪನೆಯನ್ನು ನಾನು ನೋಡಿದೆ. ಜನರು ಏನು ಹೇಳಬಹುದು ಮತ್ತು ಹೇಳಲು ಸಾಧ್ಯವಿಲ್ಲ ಎಂಬುದರಲ್ಲಿ ಹೆಚ್ಚಿನ ರಾಜ್ಯ ಹಸ್ತಕ್ಷೇಪವನ್ನು ನೀವು ನೋಡಿದಾಗ ಜನರು ತಮ್ಮನ್ನು ತಾವು ನಿಯಂತ್ರಿಸಿಕೊಳ್ಳುವುದನ್ನು ನೀವು ನೋಡುತ್ತೀರಿ, ಏಕೆಂದರೆ ಅವರು ರಾಜ್ಯದ ಪ್ರತಿಕ್ರಿಯೆಗೆ ತುಂಬಾ ಹೆದರುತ್ತಾರೆ. ಹಾಗಾಗಿ ನಿರ್ದಿಷ್ಟವಾಗಿ ಮಾಧ್ಯಮ ಸಂಸ್ಥೆಗಳೊಂದಿಗೆ ಅದು ಖಂಡಿತವಾಗಿಯೂ ಕಾರ್ಯರೂಪಕ್ಕೆ ಬರುತ್ತದೆ ಎಂದು ನಾನು ಭಾವಿಸುತ್ತೇನೆ, ಏಕೆಂದರೆ ಮಾಧ್ಯಮ ಸಂಸ್ಥೆಯು ಈಗ ತನ್ನ ಪತ್ರಕರ್ತರನ್ನು ಎಲ್ಲಿಗೆ ಕಳುಹಿಸುತ್ತದೆ ಎಂಬುದರ ಬಗ್ಗೆ ಎಚ್ಚರದಿಂದಿರಬೇಕು, ಏಕೆಂದರೆ ಅವರು ಜೈಲಿಗೆ ಹೋಗುತ್ತಾರೆ.
ಅವರು ಮಾನನಷ್ಟ ಮೊಕದ್ದಮೆ ಅಥವಾ ಇನ್ನೊಂದು ಕಾನೂನು ನೋಟಿಸ್ಗೆ ಸಿಲುಕದಂತೆ ಅವರು ಏನು ಹೇಳುತ್ತಾರೆಂದು ಜಾಗರೂಕರಾಗಿರಬೇಕು. ಮತ್ತು ನಾನು ಭಾರತದಲ್ಲಿ ವಿಶೇಷವಾಗಿ ಹೈಲೈಟ್ ಮಾಡಲು ಬಯಸುವ ಇನ್ನೊಂದು ಅಂಶವೆಂದರೆ ಅದು ಕಾನೂನಿನ ಬಗ್ಗೆ ಅಲ್ಲ, ಅದು ಪ್ರಕ್ರಿಯೆಯ ಬಗ್ಗೆ. ಇದರ ಅರ್ಥ ಏನು? ಇದರರ್ಥ ನಾವು ಕಾನೂನಿನಿಂದ ಶಿಕ್ಷಾರ್ಹ ಎಂಬುದರ ಬಗ್ಗೆ ಮಾತನಾಡುವುದಿಲ್ಲ. ಈ ಶಿಕ್ಷೆಯನ್ನು ಕಾರ್ಯಸಾಧ್ಯ ಅಥವಾ ಕಾರ್ಯಸಾಧ್ಯವಾಗಿಸುವ ಪ್ರಕ್ರಿಯೆಯ ಕುರಿತು ನಾವು ಮಾತನಾಡುತ್ತಿದ್ದೇವೆ ಮತ್ತು ಈ ಪ್ರಕ್ರಿಯೆಯು ತನ್ನದೇ ಆದ ಶಿಕ್ಷೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಈಗ ಇದು ಏನು ಮಾಡುತ್ತದೆ? ಇದು ನಾಗರಿಕರ ಮತ್ತು ವಿಶೇಷವಾಗಿ ಮಾಧ್ಯಮ ಸಂಸ್ಥೆಗಳ ಮನಸ್ಸಿನಲ್ಲಿ ಒಂದು ರೀತಿಯ ನಿರ್ಬಂಧವನ್ನು ಸೃಷ್ಟಿಸುತ್ತದೆ. ಏಕೆಂದರೆ ಈಗ ಅವರು ತಾವು ಬಳಸುತ್ತಿದ್ದ ಅಥವಾ ಬಯಸಿದ ಅಥವಾ ಮಾಡಬೇಕಾದ ಕ್ಷೇತ್ರಗಳನ್ನು ಅನ್ವೇಷಿಸಲು ಸಾಧ್ಯವಿಲ್ಲ ಮತ್ತು ಮಾಡಲು ಸಾಧ್ಯವಿಲ್ಲ. ಸರಳವಾಗಿ ಏಕೆಂದರೆ ಅವರು ಜೈಲಿಗೆ ಹೋಗಬಹುದು ಅಥವಾ ಅತ್ಯಂತ ಶಕ್ತಿಶಾಲಿ ಸಂಸ್ಥೆಯೊಂದಿಗೆ ಜಗಳವಾಡಬಹುದು ಎಂಬ ಆತಂಕವು ಯೋಗ್ಯವಾಗಿರುವುದಿಲ್ಲ. ಆದ್ದರಿಂದ ನೀವು ಈ ರೀತಿಯ ಪರಿಸ್ಥಿತಿಗಳನ್ನು ಹೊಂದಿರುವಾಗ ಮಾಧ್ಯಮವು ಮುಕ್ತವಾಗಿರುತ್ತದೆ ಎಂದು ನಿರೀಕ್ಷಿಸುವುದು ಕಷ್ಟ.